ದಿನ 84 ಬೆಳಗ್ಗೆ 11 ಗಂಟೆ. Good morning, Big Boss. Thank you, Big Boss. ಮಧ್ಯಾಹ್ನ 2:30. ಈ ಕಡೆ ಕೂತ್ಬಿಟ್ಟಿದಾರಲ್ಲ ಅಂತ ನಂಗೆ ಒಂಚೂರು. ಇಲ್ಲ ಧ್ರುವಂತ ನಂಗೆ ಟಿವಿಲಿ ನೋಡಕ್ ಗೊತ್ತಾಗೈತೆ ಯಾರ ಜೊತೆ ಸೇರ್ಬೇಕು ಯಾರ ಜೊತೆ ಸೇರ್ಬಾರ್ದು. ಅದಕ್ಕೆ ನಮ್ಮ ಜೊತೆ ಬಂದು ಸೇರೋರೆ ಅಲ್ವಣ. ಯಾಕೆ ಇಲ್ಲಿ ಕೂತ್ಬಿಟ್ಟಿದ್ದೀರಾ ಅಂತ. ಹಂಗೇನಿಲ್ವ. ಏನಾಗ್ತಿತ್ತು ಅಂತಂದ್ರೆ ನನಗೆ ಕೆಲವು ಎನರ್ಜೀಸ್ ಆಗದಿರೋರು ವ್ಯಕ್ತಿನೂ ಇಲ್ಲಿ ಇರ್ತಾ ಇದ್ರು. ನನಗಾಗಿ ಬರಕ್ ಒಂಥರ ಆಗ್ತಿತ್ತು. ಅದು ಒಂದು ತಿಂಗಳು ಮುಂಚೆನೂ ನೀವು ಬರ್ತಾ ಇದ್ದೀರಾ ಸುಮ್ಮನೆ ರೀ. ಅವ್ರು ಬಂದ್ಮೇಲೆ ನೀನ್ ನಮ್ಮ ಜೊತೆ ಸೇರಕ್ ಸ್ಟಾರ್ಟ್ ಮಾಡಿದ್ರೆ ಈಗ ಆಮೇಲೆ ಇನ್ನೊಂದು ಹೇಳ್ತೀನಿ ಏನಕ್ಕೆ ಅಂತ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ನಮಗೆ ಒಂದೊಂದ್ಸರ್ತಿ ಏನ್ ಗೊತ್ತಾ, ನಮ್ಮ ಹತ್ರ ಇದ್ದಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ ಆಯ್ತಾ. ಅಲ್ಲಿ ಹೋಗಿ ಇಡೀ ಆ 4 ಕ್ಲೋಸ್ಡ್ ಒಂದು ಅಷ್ಟು ದಿವಸದಲ್ಲಿ ಒಂದು ಪಾಯಿಂಟ್ ಅಲ್ಲೂ ಬಿಸಿಲು ಬಿದ್ದಿಲ್ಲ. ಆ ಪಾಯಿಂಟ್ ಅಲ್ಲಿ ನಿಮಗೆ ಅಲ್ಲಿದ್ದು ಅಲ್ಲಿ ಹೇಗೆ ಹೋಗುತ್ತೆ ಅಂತ ಮೈಂಡ್ ನಿಮಗೆ ಇಲ್ಲಿ ಬಂದ ತಕ್ಷಣ ಗೊತ್ತಾಗುತ್ತೆ ಈ ಮನೆ ಏನು ಅಂತ. ಒಳಗಡೆ ಬಂದಾಗ ಅನ್ಸಿದ ಬ್ರೀದಿಂಗ್ ಅಂತ ಎಲ್ಲವೂ ಇಷ್ಟ ಆಗಕ್ಕೆ ಶುರು ಆಗುತ್ತೆ. ಅಣ್ಣ ಇಲ್ಲಿ ನೋಡಿ ಏನಂತವಳೆ, ಅವ್ರು ತಿರ್ಗಾ ಇಲ್ಲಿಗೆ ಬರೋಕ್ ಮನ್ಸೇ ಇರಲಿಲ್ಲ. ಮನೆಗೆ ಹೋಗ್ಬೇಕು ಅಂತ ಆಟ ಹಿಡ್ಕ ಕೂತಿದ್ರು. ನಾನು ಬರಲ್ಲ ಅಂತ ಕೂತಿದ್ರು. ಎಲ್ಲ ಮಾತಾಡೋರೆಲ್ಲ ಮಾತಾಡ್ಬಿಟ್ಟು ಅವರಿಗೆ ಇಲ್ಲಿ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಕೇಳಲಿ ಅವರಿಗೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ನನ್ಗೆ ಬರ್ಲಿಕ್ಕೆ ಮನಸ್ಸಿತ್ತು. ಡೋರ್ ಹತ್ರ ಬಿಗ್ ಬಾಸ್ ಮಾತಾಡ್ಬೇಕು. ಹಿಂಗೆ ನಾನು ಮಾತಾಡ್ಲಿಲ್ಲ. ಮದರ್ ಪ್ರಾಮಿಸ್. ರಕ್ಷಿತಾ ಯಾಕೆ ಅವ್ರಿಗೆ ಮನ್ಸಿರ್ಲಿಲ್ಲ ಅಂದೆ. ಬಿಗ್ ಬಾಸ್ ಕೇಳಿದ್ರು, ಮನೆಗೆ ಹೋಗ್ಲಿಕ್ಕೆ ಮನಸ್ಸುಂಟಾ, ಮನೆಯ ಕಂಟೆಸ್ಟೆಂಟ್ ಇದೇ ಮಾಡ್ಲಿಕ್ಕೆ ಮನಸ್ಸುಂಟಾ. ನಾನು ಹೇಳಿದ್ದೀನಿ ಹೌದು. ಇವ್ರು ಹೇಳಿದ್ರು ಇಲ್ಲ ನನಗೆ ಕಂಟೆಸ್ಟೆಂಟ್ ಅಟ್ಯಾಚ್ಮೆಂಟ್ ಇರ್ಲಿಲ್ಲ ಅಲ್ವಾ. ಸೊ ನನ್ಗೆ ಕಂಟೆಸ್ಟೆಂಟ್ ಅಲ್ಲ, ಮನೆಗೆ ಮಿಸ್ ಮಾಡ್ತಾ ಇದ್ದೀನಿ ಅಂತ. ಎರಡು ಅಷ್ಟೇ ಅಲ್ಲ ರಕ್ಷಿತಾ. ಇಲ್ಲ, 2 ವಾಕ್ಯ ಬಂತು. ಮನೆಯ ಸದಸ್ಯರಿಗೆ ತುಂಬಾ ಮಿಸ್ ಮಾಡ್ತಾ ಇದ್ದೀರಾ? ಇಲ್ಲ, ಯಾಕಂದ್ರೆ ಅವರು ಅಟ್ಯಾಚ್ಮೆಂಟ್ ಇಲ್ಲ. ಹೋಗ್ಬೇಕು ಅಂತಾಗುತ್ತೆ. ಮನೆಗೆ ಹೋಗ್ಬೇಕು ಯಾರು ಹೇಳಿದ್ರು? ನೀನೇ ಇವಾಗ ಹೇಳಿದಲ್ಲ. ಸ್ಟೇಟ್ಮೆಂಟ್ ಹೇಳಿದ್ಲಲ್ಲ, ಅದೇ ಇವ್ರು ಹೇಳಿದ್ರು. ನಾನು ಹೇಳಿದ್ದೀನಿ. ನಾನು ಆಕ್ಚುಲಿ ಹೇಳ್ತಾ ಇದ್ದೀನಿ, ಅವರಿಗೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಬಿಗ್ ಬಾಸ್ ಕೇಳಿದ್ರು ಇವರಿಗೆ. ಅದು ಬಿಗ್ ಬಾಸ್ ತಾನೇ, ಇಲ್ಲೇ ಸ್ಟೋರ್ ರೂಮ್ ಇಂದ ಇದು ಅವರಿಗೆ. ನನಗೆ ಮನ್ಸಿತ್ತು ಮನೆಗೆ ಬರಕ್ಕೆ, ಅವ್ರಿಗೆ ಮನ್ಸಿರ್ಲಿಲ್ಲ ಅಂದ್ರೆ ಅವ್ರಿಗೆ ಕಂಟೆಸ್ಟೆಂಟ್ಸ್ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರು. ಮನೆಗೆ ಬರಕ್ ಇಷ್ಟ ಇದೆ ಅಂದ್ರೆ ಇದೆ ಅಂದ್ರು ಅಷ್ಟೇ ತಾನೆ. ಅದ್ರಲ್ಲಿ ಏನು ತಪ್ಪೇನು? ಸ್ಪಾರ್ಕ್ ಇಲ್ಲ, ಹೋಯ್ತು ಸ್ಪಾರ್ಕ್. ನೀರ್ ಹಾಕ್ತಂಗ ಆಗದ ಸ್ಪಾರ್ಕ್. ಇನ್ನು ಆಗಲ್ಲ ಕಂಬಿಡು ಸ್ಪಾರ್ಕ್ ಬರಲ್ಲ. ಇನ್ನು ಸುರ್ಸುರ್ ಬತ್ತಿ ಸ್ಪಾರ್ಕ್. ಧ್ರುವಂತ ಒಂದು ಮಾತು ಹೇಳ್ತಾರೆ ಗೊತ್ತಾ, ಅವಳಿಗೆ ಗಿಲ್ಲಿ ಅಂದರೆ ಇಷ್ಟ, ಕಾವ್ಯನ ಸ್ಪಂದನ ಇಷ್ಟ ಇಲ್ಲ. ಕಾವ್ಯ ಸ್ಪಂದನ ದೂರ ಮಾಡಿದ್ರೆ ಇವಳು ಗಿಲ್ಲಿ ಜೊತೆಲಿರ್ಬೋದು ಅನ್ನೋ ರೀಸನ್ಗೆ ಅವಳು ಕಾವ್ಯ ಸ್ಪಂದನ ಡಿಸರ್ವಿಂಗ್ ಇಲ್ಲ, ಮನೆಯಿಂದ ಕಳಿಸ್ಬೇಕು ಅಂತ ಧ್ರುವಂತ ನೆನೆ ಹೇಳ್ತಾರಲ್ಲ ಅದನ್ನ ರಕ್ಷಿತಾ ಹೇಳಿದ್ಲು. ಸಂಜೆ 6:15. ಕಟ್ಟಾಗಲ್ಲ ಕಣ್ಣೀರು ಇದ್ರಲ್ಲಿ. ನಾನು ಕಟ್ ಮಾಡ್ದಾಗ ಮಾತಾಡಿ ನಿಂಟೆ. ನನ್ನ ಪಾಡಿಗೆ ನಾನು ಇದು ಮಾಡಿ ಒಂದು ಕೂದಲು ಕಟ್ಟಾಗ್ಲಿ ಹಿಂಗೆ ಮಾಡಿ. ಅದನ್ನ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇಲ್ಲ ನಿಂಗೆ. ಇರಿಟೇಟ್ ಮಾಡಬೇಡ. ಹೋಗಿಲ್ಲ ಸುಮ್ಮನೆ.
ಕೋಪ ಬರ್ಸ್ಬೇಡ. ನಾನು ಆಲ್ರೆಡಿ ಇರಿಟೇಟ್ ಆಗಿದ್ದೀನಿ ಗಿಲ್ಲಿ, ಪ್ಲೀಸ್. ನಾನು ಇಲ್ಲಿ ಕೈ ಇಟ್ಕೊಂಡ್ರೆ ಏನ್ ತಪ್ಪು? ಮುಟ್ಬಿಡೋ, ನಾನು ನಿನ್ನ ನೋಡು ಆಮೇಲೆ. ತಿನ್ನು ನೀನೊಬ್ಬನೇ. ಸರಿ ಆಯ್ತು ಬಾ. ಅಯ್ಯೋ ಇಲ್ವಲ್ಲ ಅಪ್ಪ. ಕ್ಯಾಪ್ಟನ್ನೇ ಹಿಂಗೆ ಮುನಿಸಿಕೊಂಡು ಹೋದ್ರೆ ನಮ್ಮನ್ನ ನೋಡ್ಕೊಳ್ಳೋ ಸುಮಿರಣ ನಿಂದ ಅಮ್ಮ ಯಾವ ನಿಮಿಷ. ಗಿಲ್ಲಿ ನೀನ್ ಹೆಂಗ ಆಡ್ತೀಯ ಒಂದೊಂದ್ಸಲಿ ಅಂದ್ರೆ ಕೊಟ್ಬಿಡು. ನನಗೆ ಕೊಡಲ್ವಾ ದಾಳಿ? ನಿಂದ ಅಮ್ಮ ಸುಮಿರಪ್ಪ ಕೊಡೋಗು. ಕೊಟ್ಬಿಡ್ತೀನಿ ಅಮ್ಮ, ಸುಮ್ಮನೆ ಹಾಕ್ಬೇಕು. ಕಾವೋ ನಾನು ಇದೇ ಕರ್ಮಕ್ಕ ಕ್ಲೀನ್ ಮಾಡೋದು. ಇರೋಣ ಕ್ಲೀನ್ ಮಾಡ್ತೀನಿ. ನಾನು ಹೆಂಗ್ ಕೊಟ್ಟಿದ್ದೀನಿ, ನನಗೆ ಮಾರ್ಬಲ್ ಹಂಗೆ ಬೇಕು ನನಗೆ. ತಗೋ ಇಲ್ಲಿ ತಗೋ, ಇಲ್ಲಿ ಆಯ್ತು ತಗೋ. ನಾನು ಬಿಡಿಸ್ಕೊ ಬಂದ ತಗೋ. ಅದೇ ಇಲ್ಲಿ ಇಟ್ಬಿಟ್ಟು ಹೋಯ್ತೀನಿ, ತಿನ್ನು. ಗಿಲ್ಲಿ ಪ್ಲೀಸ್ ಗಿಲ್ಲಿ. ಇಲ್ಲೇ ನಿಂತ್ಕೊಂಡು ಇರ್ತೀನಿ ಬಿಡು. ಬೇಡ. ಇಲ್ಲಿ ಇಕ್ತೀನಿ, ದಾಳಿಂಬೆ ಯಾರು ತಿಂದ್ರೆ ಅಷ್ಟೇ. ಆಮೇಲೆ ಸಂಜೆ 6:15. ನಾನು ಆಯ್ತು ಅಂದ್ಬಿಟ್ಟು ಕೊಟ್ಟಿದ್ದು ನಾನು. ಶಿ ಇಸ್ ನಾಟ್ ಇವನ್ ಡಿನೈಯಿಂಗ್ ಇಟ್. ಎಷ್ಟು ಓಪನ್ ಆಗಿ ಹೇಳ್ತಾನೆ, ಇವ್ರು ಹೋಗ್ಬೇಕಿತ್ತು, ನಾನು ಮಾಡಿದೆ ಅಂತಾನೆ ಹೇಳ್ತಾರೆ. ಅಲ್ಲಿ ಇನ್ನೂ ಜೋರಿತ್ತದು. ಬಟ್ ಇಲ್ಲ, ಆಟ ಥರ ನೋಡೋದು ಬಿಟ್ಟು ಇಟ್ಸ್ ಅಗೇನ್ ಬೇರ್ ಕ್ಯಾಲಿಬರ್ ವಿನ್ ಆಗ್ತಾರೆ. ಬಟ್ ನಿನಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅದಷ್ಟು ಜೆನ್ಯೂನ್ ಆಗಿ ಮಾಡಬೇಕು. ಏನು ಗೊತ್ತಾ, ತಿಳುವಳಿಕೆ ಕಮ್ಮಿ ಇದೆ ಮ್ಯಾಮ್. ನಾವು ಏನು ಗೊತ್ತಾ, ಅವ್ರನ್ನ ದೋಷಿಸಬಾರ್ದು ರಕ್ಷಿತನ. ಆಮೇಲೆ ಈ ಆ್ಯಂಗಲ್ಸ್ ಎಲ್ಲ ತಗೊಂಡು ಅವ್ರಿಗೊಂದು ಬೇರೆದೇ ಮಾಡಬಾರ್ದು. ಆ ಮಗುಗೆ ಅಂಥದ್ದು ಸರ್ಕಲ್ ಸಿಕ್ಕಿಲ್ವೋ ಅಥವಾ ತಿಳುವಳಿಕೆ ಅಂಥದ್ದು ಎಕ್ಸ್ಪೋಜರ್ ಸಿಕ್ಕಿಲ್ಲ ಪಾಪ. ಅದು ಒಂದು ಹಂಬಲ್ ಫ್ಯಾಮಿಲಿಯಿಂದ ಬರುತ್ತೆ. ಒಂದು ಹಂಬಲ್ ಫ್ಯಾಮಿಲಿಯಿಂದ ಅದಕ್ಕೊಂದು ಏನೋ ಸಾಧನೆ ಮಾಡಬೇಕು, ನಾನು ಫೇಮಸ್ ಆಗಬೇಕು, ಅದು ಏನೋ ಒಂದು ಕಷ್ಟಪಡ್ತಾ ಇದೆ. ದ ಹೋಲ್ ಡೈನಾಮಿಕ್ಸ್ ಇಸ್ ಅವ್ರಿಗೆ ಆ ಮಗುಗೆ ತಿಳುವಳಿಕೆ ಕಮ್ಮಿ ಇದೆ. ಏಜ್ ಆಗಿದೆ, ಕರೆಕ್ಟ್ ಏಜ್, ಶಿ ಈಸ್ ಅನ್ ಪ್ರಾಪರ್ ಗ್ರೋನ್ ಅಪ್ ಅಡಲ್ಟ್. ಅವ್ರದ್ದು ಆದರೆ ಮಕ್ಕಳ ಥರನೇ ರಿಯಾಕ್ಷನ್. ಈಗ ಮಗುಗೆ ಒಂದು ಚಾಕ್ಲೇಟ್ ಕೊಡಲಿಲ್ಲ ಅಂದರೆ ಏನು, ನನಗೆ ಅದು ಬೇಡ. ಅವ್ರಿಗೆ ಏಜ್ ಆಗಿದೆ, ಬಟ್ ಮೆಂಟಾಲಿಟಿ ಆಗಿದೆ. ಸೊ ಕೆಲವೆಲ್ಲ ಲೈಫ್ ಹ್ಯಾಸ್ ಟು ಕಮ್ ಆಸ್ ಅ ಟೀಚರ್, ಅದು ಮಾಡೋಕ್ಕಾಗಲ್ಲ. ಸೊ ವಿಷಯ ಇಷ್ಟ. ರಾತ್ರಿ 8:10. ಬಂದ್ರು ಹೋದ್ರು. ಈ ಮನೆನಾಗ ಎಲ್ಲರೂ ಏನ್ ಅನ್ಕೊಬಿಟ್ಟಿದ್ರು, ಬರ್ತಾರೆ ಹೋಯ್ತಾರೆ. ಅವ್ರು ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಯ್ತಾರೆ. ಇನ್ಕ್ಲೂಡಿಂಗ್ ರಕ್ಷಿತಾ. ಬಂದ್ಲು ಓದೋ, ಬಂದ್ ಬಸ್ನವರ ಓದ್ಲು, ತಿರ್ಗಾ ಬಂದ್ಲು ಓದ್ಲು, ಅದೆಲ್ಲ ಹೋಗಿದ್ಲು. ಏನ್ ನಡೀತಾ ಇದೆ ಮನೇಲಿ ಒಂದು ಅರ್ಥ ಐತೆ ಇಲ್ವಲ್ಲಪ್ಪ. ನೋಡ್ತಾ ನಾವು ಮಿಟಿ ಬಂದ ಬಲಗಾಲಿಕ್ಕು ಹೊರಗಡೆ ಬಂದದ್ದೇ 27ನೇ ತಾರೀಕು 9ನೇ ತಿಂಗಳು. ಅಂದ್ರೆ ನೀವೇನು ಮಾಡ್ತಾ ಇಲ್ಲ, ನಾವ್ ಏನೋ ಒಂದು ಮಾಡ್ತಾ ಇದೀವಿ. ಬಂದ ಅಣ್ಣ ನೋಡಿದ್ರ ಮಾಡ್ದವ್ರು ಇವ್ರಿಬ್ರೇ ಕಣೋಗಿ. ನಾನು ಎಂತ ಮಾಡ್ಲಿಲ್ಲಪ್ಪ. ಆಯ್ತು ರಕ್ಷಿತ್ ಇವ್ರ ಹೆಸರೇನು ಧ್ರುವಂತ್ ಒಬ್ರೇ ಮಾಡ್ದವ್ರ ಕಣೋ. ಲಾಕದ ಕಂಬ್ರ ಇದೊಂದು ಮಾತು ಬೇಕಾಗಿತ್ತು ಅಷ್ಟೇ. ಮನ್ಸಲ್ಲಿರೋದು ಹೊರಗೆ ಬರ್ಬೇಕಿತ್ತು ಧ್ರುವಂತ್. ಬೆಳಿಗ್ಗೆಯಿಂದ ಇದು ಹೇಳಕ್ಕೆ ಇಷ್ಟು ಓಡಾಡ್ತಿದ್ದ, ಅಲ್ಲೇ ಹೇಳ್ಬಿಟ್ರಿ ಕೇಳುವಲ್ಲ. ಇದ್ಯಾಕೆ ಮಿಮಿಕ್ರಿ ನಾಳೆ ನಾಮಿನೇಷನ್ ಇರೋದ್ರಿಂದ ಎಲ್ಲ ನಾವು ಹುಡುಕ್ತಾ ಇರ್ತೀವಿ, ಏನಾದ್ರು ಸಿಗುತ್ತಾ ಅಂತ. ಸಿಕ್ಕಿದೆ, ನೋಡೋಣ. ದಿನ 85 ಬೆಳಗ್ಗೆ 9:30.
ಮಧ್ಯಾಹ್ನ 2:45. ಶುಭ ಮಧ್ಯಾಹ್ನ. ಇಲ್ಲಿಯವರೆಗೂ ಈ ಸೀಸನಲ್ಲಿ ನಾಮಿನೇಷನ್ಗೆ ನೀಡಲಾಗುತ್ತಿದ್ದ 2 ಆಯ್ಕೆಗಳಲ್ಲಿ ಯಾರ್ಯಾರನ್ನ ನಾಮಿನೇಟ್ ಮಾಡಬೇಕು ಎಂಬ ಗೊಂದಲ ನಿಮ್ಮೊಳಗೆ ಇದ್ದಿರಬಹುದು. ಆದರೆ ಈ ವಾರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಗೊಂದಲವನ್ನು ಹೋಗಲಾಡಿಸಿ ನಿಮಗಿಷ್ಟ ಬಂದವರನ್ನೆಲ್ಲ ನಾಮಿನೇಟ್ ಮಾಡೋ ಅವಕಾಶವನ್ನು ನೀಡಲಾಗುತ್ತಿದೆ. ಈ ವಾರ ನಾಮಿನೇಷನ್ನಲ್ಲಿರೋ ಮಿತಿಯನ್ನು ರದ್ದುಗೊಳಿಸಲಾಗಿದೆ. ಪ್ರತಿ ಸದಸ್ಯರು ಎಷ್ಟು ಸದಸ್ಯರನ್ನು ಬೇಕಾದರೂ ನಾಮಿನೇಟ್ ಮಾಡಬಹುದು. ಅಷ್ಟೇ ಅಲ್ಲ, ಈ ವಾರ ನಾಮಿನೇಷನ್ನಲ್ಲಿ ಕೇವಲ 1 ವೋಟ್ ಪಡೆದವರು ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುತ್ತಾರೆ. ಮಧ್ಯಾಹ್ನ 2:50. ಮನೆಯ ಸದಸ್ಯರಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಒಂದು ಚಟುವಟಿಕೆಯ ರೂಪದಲ್ಲಿ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಇದರ ಅನುಸಾರ ಪ್ರತಿ ಬಾರಿ ಬಿಗ್ ಬಾಸ್ ಸೂಚಿಸುವ ಒಬ್ಬ ಸದಸ್ಯ ಆಕ್ಟಿವಿಟಿ ರೂಮ್ಗೆ ತೆರಳಬೇಕು. ಲಿವಿಂಗ್ ಏರಿಯಾದಲ್ಲಿ ಇರುವ ಉಳಿದ ಎಲ್ಲ ಸದಸ್ಯರು ಆಕ್ಟಿವಿಟಿ ರೂಮ್ ಒಳಗಿರುವ ಸದಸ್ಯರನ್ನು ಮನೆಯಿಂದ ಹೊರ ಕಳಿಸಲು ಇಚ್ಛಿಸಿದ್ದಲ್ಲಿ ಬೋರ್ಡ್ ಎತ್ತಿ ಕೆಂಪು ಬಣ್ಣವನ್ನು ಸೂಚಿಸಬೇಕು. ಆ ಸದಸ್ಯರನ್ನು ಮನೆಯಲ್ಲಿಯೇ ಉಳಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಬೋರ್ಡ್ ಎತ್ತಿ ಹಸಿರು ಬಣ್ಣವನ್ನು ಸೂಚಿಸಬೇಕು. ಕನಿಷ್ಠ ಒಬ್ಬ ಸದಸ್ಯರಿಂದ ಕೆಂಪು ಬಣ್ಣದಿಂದ ಸೂಚಿಸಲ್ಪಟ್ಟರೂ ಆ ಸದಸ್ಯ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗುತ್ತಾರೆ. ಹೀಗೆ ಒಬ್ಬರಿಂದಾಗಲಿ ಹಲವರಿಂದಾಗಲಿ ಅಥವಾ ಎಲ್ಲ ಸದಸ್ಯರಿಂದಲೂ ಮನೆಯಿಂದ ಹೊರಹೋಗಲು ಸೂಚಿಸಲ್ಪಟ್ಟ ಸದಸ್ಯರಿಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಎಂಬಂತೆ ತನ್ನನ್ನು ತಾನು ನಾಮಿನೇಷನ್ನಿಂದ ಸೇಫ್ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಆಕ್ಟಿವಿಟಿ ರೂಮಲ್ಲಿ ಬಿಗ್ ಬಾಸ್ ನೀಡುತ್ತಾರೆ. ಇದರ ಅನುಸಾರ ಮನೆಯಿಂದ ಹೊರಹೋಗುವಂತೆ ಸೂಚಿಸಿದ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಆಕ್ಟಿವಿಟಿ ರೂಮ್ನಲ್ಲಿರುವ ಸದಸ್ಯರಿಗೆ ತಿಳಿಸಲಾಗುತ್ತದೆ. ಆಗ ಆ ಸದಸ್ಯ ತನ್ನನ್ನು ಮನೆಯಿಂದ ಹೊರ ಹೋಗುವಂತೆ ಸೂಚಿಸಿದ ಸದಸ್ಯರು ಯಾರ್ಯಾರು ಎಂದು ಊಹಿಸಿ ಅವರ ಹೆಸರುಗಳನ್ನು ಘೋಷಿಸಿ ಅವರ ಕಾರಣಗಳು ಏನಿರಬಹುದು ಎಂದು ಹೇಳಬೇಕು. ಎಲ್ಲ ಸದಸ್ಯರ ಹೆಸರನ್ನು ಸರಿಯಾಗಿ ಊಹಿಸಿದರೆ ಆ ಸದಸ್ಯ ವಾರದ ನಾಮಿನೇಷನ್ನಿಂದ ಸೇಫ್ ಆಗುತ್ತಾರೆ. ಹೆಸರನ್ನು ಊಹಿಸಲು ವಿಫಲವಾದಲ್ಲಿ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 2:55. ಕಾವ್ಯ, ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ನಿಮಗೆ ಮನೆಯ ಸದಸ್ಯರ ಪೈಕಿ ಇಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡುವ ಅಧಿಕಾರವನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಆರಂಭಿಸುವ ಮೊದಲೇ ಆ ಇಬ್ಬರು ನೇರವಾಗಿ ನಾಮಿನೇಟ್ ಆಗಿ ಆಕ್ಟಿವಿಟಿ ರೂಮ್ಗೆ ಬರುವ ಅವಕಾಶವನ್ನೇ ಕಳೆದುಕೊಳ್ಳುತ್ತಾರೆ. ಕಾವ್ಯ, ಈಗ ನೀವು ಈ ವಾರ ಮನೆಯಿಂದ ಹೊರಕಳಿಸಲು ಬಯಸುವ ಇಬ್ಬರನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ನೇರವಾಗಿ ನಾಮಿನೇಟ್ ಮಾಡಿ. ಓಕೆ ಬಿಗ್ ಬಾಸ್. ನನ್ನ ಮೊದಲನೇ ಹೆಸರು ಅಶ್ವಿನಿ ಮ್ಯಾಮ್. ಕಾರಣ ನಾನು ಲಾಸ್ಟ್ ವೀಕ್ ನನ್ನ ಜಡ್ಜ್ಮೆಂಟ್ ರಾಂಗ್ ಆಗಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಮುಂಚೆ ಇದ್ದಿದ್ದ ಥರ ಇವಾಗಿಲ್ಲ, ಬದಲಾಗಿದ್ದಾರೆ ಅಂತ ಅಂದ್ಕೊಂಡಿರೋದು ಇಲ್ಲಿ ಸಾಕಷ್ಟು ಜನ ಅಂದ್ಕೊಂಡಿರ್ಬೋದು. ಬಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಅವ್ರು ಬದಲಾಗೇ ಇಲ್ಲ. ಮನಸ್ಸಲ್ಲಿ ತುಂಬ ಇದೆ ಅನ್ನೋದು ನನಗೆ ಪ್ರೀವಿಯಸ್ ವೀಕ್ ಅಗೇನ್ ಅದು ಪ್ರೂವ್ ಆಯಿತು. ಸೊ ಇನ್ನೊಂದು, ಏನಾದರೂ ಒಬ್ಬರೇ ಹೋರಾಡಬೇಕು. ಈಗ ರಜತ್ ಅವ್ರು ಬಂದಿದ್ದರು, ಏನೋ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು. ಆಲ್ ಆಫ್ ಅ ಸಡನ್ ಮನೆಯವ್ರ ಮೇಲೆ ಪ್ರೀತಿ ಹುಕ್ಕಿ ಅರಿತು ಅಂತ ಅನಿಸ್ತು. ಯಾಕಂದರೆ ಒನ್ ನೈಟ್ ಎಲ್ಲರೂ ಗ್ಯಾದರ್ ಮಾಡಿ ನನ್ನಿಂದ ನಿಮ್ಗೆ ಯಾರಿಗಾದರೂ ಹರ್ಟ್ ಆಗಿದ್ರೆ ಐ ಆಮ್ ಸೊ ಸಾರಿ, ಅದನ್ನು ಮರ್ತು ಬಿಡೋಣ ಅಂಥೇಳಿ ಐ ಫೆಲ್ಟ್ ಶಿ ಎಕ್ಸ್ಪೆಕ್ಟೆಡ್ ದ ಸಪೋರ್ಟ್. ನಮ್ಮ ಸದಸ್ಯರಿಂದ ಆ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ನನಗನ್ನಿಸ್ತು. ಅಷ್ಟು ವೀಕ್ ಕಂಟೆಸ್ಟೆಂಟ್ ಈ ಮನೆಗೆ ಬೇಡ ಅಂತ ನನಗನ್ಸುತ್ತೆ. ಹಾಗಾಗಿ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಹೆಸರು. ನಾನು ರಕ್ಷಿತನ ಹೆಸರನ್ನು ತೊಗೋತೀನಿ. ಎಲ್ರದ್ದು ಅವ್ರದ್ದೇ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ಈ ಮನೇಲಿ. ಬಟ್ ರೆಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ತಪ್ಪಿದ್ರೆ ಇಲ್ಲ ತಪ್ಪು ಅಂತಲೂ ಹೇಳ್ಬೋದು. ಬಟ್ ತೀರಾ ನಾನೇ ಸರಿ ಅನ್ನೋದು ತುಂಬ ಇದೆ. ನಾಮಿನೇಷನ್ ಮಾಡಬೇಕಾದ್ರೆ ಎಲ್ಲ ಆಲ್ರೌಂಡ್ ಎಲ್ಲನೂ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರ ಪ್ರಕಾರ ನಾನು ಕೇಳಿದ್ದುಂಟು, ನಿನ್ನ ಪ್ರಕಾರ ಡಿಸರ್ವಿಂಗ್ ಅಂದರೆ ಏನು ಅಂತ. ಅವಳು ಕೊಟ್ಟ ಲಿಸ್ಟಲ್ಲಿ ನನಗೆ ಅವಳು ಗೇಮ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ, ಬಿಗ್ ಬಾಸ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ನನ್ನ ಪರ್ಸ್ಪೆಕ್ಟಿವ್. ಯಾಕಂದರೆ
ಅವಳು ಹೇಳ್ತಾಳೆ ಮನೆ ಕೆಲಸ ಎಲ್ಲರೂ ಅವ್ರವ್ರ ಕೆಲಸ ಅಲ್ಲದೇನು ಎಲ್ಲ ಕೆಲಸದಲ್ಲೂ ಆ್ಯಕ್ಟಿವ್ ಆಗಿರಬೇಕು, ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ ಅಂತ. ನನ್ನ ಪ್ರಕಾರ ಮನೆ ಕೆಲಸನ ಕನ್ಸಿಡರ್ ಮಾಡಿ ನಾಮಿನೇಟ್ ಮಾಡೋದು ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ತಗೊಳ್ಳೋದು ನನಗೆ ಸೂಕ್ತ ಅನಿಸಲ್ಲ. ಸೊ ರಕ್ಷಿತಾ ಬಿಗ್ ಬಾಸ್. ಮನೆಯ ಕ್ಯಾಪ್ಟನ್ ಕಾವ್ಯ ಅವರ ಆಯ್ಕೆಯಂತೆ ಅಶ್ವಿನಿ ಹಾಗೂ ರಕ್ಷಿತಾ ಈ ವಾರ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಮಧ್ಯಾಹ್ನ 3:05. ಧ್ರುವಂತ್ ಬಿಗ್ ಬಾಸ್. ಆಕ್ಟಿವಿಟಿ ರೂಮ್ಗೆ ಬನ್ನಿ. ಎಸ್. ಆಕ್ಟಿವಿಟಿ ರೂಮ್ನಲ್ಲಿರುವ ಧ್ರುವಂತ್ ಅವರನ್ನು ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಮನೆಯಲ್ಲಿ ಉಳಿಸಲು ಹಸಿರು ಬಣ್ಣವನ್ನು ಅಥವಾ ಮನೆಯಿಂದ ಹೊರಕಳಿಸಲು ಕೆಂಪು ಬಣ್ಣವನ್ನು ಈಗ ಸದಸ್ಯರು ಸೂಚಿಸಬಹುದು. ರಾಶಿಕಾ, ಬಿಗ್ ಬಾಸ್. ಧ್ರುವಂತ್ ಅವರನ್ನು ಮನೆಯಿಂದ ಹೊರಕಳಿಸಲು ನಿಮಗಿರುವ ಕಾರಣ? ಬಿಗ್ ಬಾಸ್ ತುಂಬ ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ. ಅವ್ರು ಹೇಳಿದ್ದೆಲ್ಲ ಸರಿ, ನಾನು ಏನು ಹೇಳ್ತೀನಿ, ನನ್ನ ಅಭಿಪ್ರಾಯ ಏನು ಕೊಡ್ತೀನಿ ಅದೇ ಇಡೀ ಮನೆ ಪಾಲಿಸ್ಬೇಕು, ನಾನು ಹೇಳೋದೆಲ್ಲ ಒಂದು ಪರ್ಫೆಕ್ಟ್ ಅನ್ನೋದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಬಿಗ್ ಬಾಸ್ ಅವರು ಸೀಕ್ರೆಟ್ ರೂಮಿಂದ ಹೊರಗೆ ಬಂದಾಗಿಂದ ನನಗೆ ಯಾಕೋ ಕಂಪ್ಲೀಟಾಗಿ ಬೇರೆಯವ್ರ ಥರ ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಅವ್ರ ಜೊತೆ ಇದ್ದಿದ್ದು ರಕ್ಷಿತನ್ ವಿರುದ್ಧ ತುಂಬ ಪಾಯಿಂಟರ್ಸ್ನ ಇಡ್ತಾ ಇದ್ದಾರೆ. ಸೊ ದ್ಯಾಟ್ ಇವರು ಒಳ್ಳೆಯವ್ರಾಗಕ್ಕೆ ಟ್ರೈ ಮಾಡ್ತಿದ್ದಾರೆ, ಒಬ್ರನ್ನ ಕೆಳಗಾಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದು ಯಾಕೋ ನಂಗೆ ಸರಿ ಅಲ್ಲ ಅಂತ ನಂಗೆ ಅನ್ಸುತ್ತೆ ಬಿಗ್ ಬಾಸ್. ಸೊ ಅದು ನನ್ನ ಕಾರಣ. ಬಿಗ್ ಬಾಸಿಗೆ ಬಂದಮೇಲೆ ಸಾಕಷ್ಟು ಇಮೋಷ್ನಲಿ ಡೌನ್ ಆಗೋದುಂಟು, ಸಿಚುಯೇಷನ್ಸ್ ಆ ರೀತಿ ಮಾಡುತ್ತೆ. ಬಟ್ ಅದನ್ನು ಫೈಟ್ ಮಾಡೋದೇ ಬಿಗ್ ಬಾಸ್. ಅಂದರೆ ವಿನ್ ಆಗಬೇಕು ಅಂದರೆ ಅದನ್ನೆಲ್ಲ ನಾವು ಫೈಟ್ ಮಾಡಲೇಬೇಕು. ಬಟ್ ಎಲ್ಲೋ ಒಂದು ಕಡೆ ಅವ್ರು ಗಿವ್ ಅಪ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ನಾನು ಅವ್ರ ಜೊತೆ ಮಾತಾಡಿದಾಗಲೂ ಹಿ ವಾಸ್ ನಾಟ್ ಕನ್ವಿನ್ಸ್ ಆಗಿರಲಿಲ್ಲ ಅವರು. ಇಲ್ಲ ನಾನು ಹೋಗಲೇಬೇಕು ಅಂತ ಇದ್ದರು. ಜನರು ಉಳಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಇಲ್ಲಿದ್ದೀನಿ ಅನ್ನೋದಷ್ಟೇ ಅವ್ರ ತಲೆಯಲ್ಲಿದೆ ಅಂತ ನನಗನ್ಸುತ್ತೆ ಬಿಗ್ ಬಾಸ್. ಹಾಗಾಗಿ ಡಿಸರ್ವಿಂಗ್ ಅಂತ ಅನ್ಸಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ಆ್ಯಕ್ಚುಲಿ ಧ್ರುವಂತ್ ಸರ್ ಒಂದು ದಿವಸ ಎಂತ ಇರ್ತಾರೆ, ಒಂದು ದಿವಸ ಎಂತ ಅವರ ವ್ಯಕ್ತಿತ್ವ ಉಂಟು, ಮತ್ತೊಂದು ದಿವಸ ಅದೇನೇ ಇರಲ್ಲ. ಅವರ ಪರ್ಸ್ನಾಲಿಟಿ ಸಮ್ವೇರ್ ಒಂದು ಕನ್ಫ್ಯೂಷನ್ ಉಂಟು. ಅದಕ್ಕೆ ನಾನು ಅವರಿಗೆ ನಾಮಿನೇಟ್ ಮಾಡ್ತೀನಿ. ಧ್ರುವಂತ್. ಬಿಗ್ ಬಾಸ್. ಮನೆಯ ಸದಸ್ಯರ ಪೈಕಿ 4 ಮಂದಿ ಕೆಂಪು ಬಣ್ಣವನ್ನು ಸೂಚಿಸಿ ನಿಮ್ಮನ್ನು ಮನೆಯಿಂದ ಹೊರಕಳಿಸಲು ಬಯಸಿದ್ದಾರೆ. ಓಕೆ. ನಿಮ್ಮ ಪ್ರಕಾರ ಯಾರ್ಯಾರು ನಿಮ್ಮನ್ನು ಹೊರಕಳಿಸಲು ಬಯಸಿದ್ದಾರೆ ಎಂದು ಹಾಗೂ ಯಾಕಿರಬಹುದು ಎಂದು ಈಗ ನೀವು ಊಹಿಸಬೇಕು. ರಕ್ಷಿತಾ, ರಾಶಿಕಾ, ರಘು, ಧನುಷ್. ಈ ಮುಗ್ಧ ಜೀವಿಗಳ ಮೇಲೆ. ಧ್ರುವಂತ್. ಬಿಗ್ ಬಾಸ್. 4 ಸದಸ್ಯರ ಪೈಕಿ 2 ಹೆಸರುಗಳನ್ನು ನೀವು ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ಧ್ರುವಂತ್, ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ಓಕೆ, ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 3:20. ನಿದ್ದೆ ಹೊಡಿತಾವಳೆ, ಅಲ್ಲೂ ನಿಮ್ಮ ಆಯ್ಕೆಗಳನ್ನು ಸೂಚಿಸಬಹುದು. ಬಿಗ್ ಬಾಸ್, ನನಗೆ ಸ್ಪಂದನ ಅವ್ರು ಇಲ್ಲಿರುವಂಥ ಎಲ್ಲ ಕಾಂಪಿಟೇಟರ್ಸ್ಗಿಂತ ತುಂಬಾ ವೀಕ್ ಅಂತ ಅನ್ನಿಸ್ತಾರೆ. ಬಂದಾಗಿಂದ ಕೂಡ ಒಂದೇ ಫ್ಲ್ಯಾಟ್ ಆಗಿದ್ದಾರೆ, ಎಲ್ಲೂ ಕೂಡ ಅವರ ಗ್ರಾಫ್ ಮೇಲ್ ಹೋಗಿದೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅಟ್ ದ ಸೇಮ್ ಟೈಮ್ ಐ ಫೀಲ್ ಶಿ ಇಸ್ ನಾಟ್ ಫಾರ್ ಬಿಗ್ ಬಾಸ್. ತುಂಬ ಸೇಫಾಗಿ ಆಡ್ತಿದ್ದಾರೆ. ಎಲ್ಲರೂ ಮಾತಾಡಿದ್ರೆ ಅದು ವೀಕೆಂಡಲ್ಲಿ ಎಲ್ಲಿ ಟಾಪಿಕ್ ಬಂದ್ಬಿಡತ್ತೋ ಇಲ್ಲೋ ಯಾರ ಕೈಲೂ ಸಿಗಾಕೊಂಡ್ಬಾರ್ದು ಟಾಪಿಕ್ಸ್ ಮಧ್ಯದಲ್ಲಿ ಅಂದ್ಕೊಂಡು ತುಂಬ ಸೇಫಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಬಿಗ್ ಬಾಸ್. ಬಿಗ್ ಬಾಸ್ ಸ್ಪಂದನ ಈ ಮನೆಯಲ್ಲಿ ಇದ್ದಾರಾ ಇಲ್ಲ ಅಂತಲೇ ಗೊತ್ತಾಗಲ್ಲ. ಒಂದು ಅವರಿಗೆ ಒಂದು ಬುಕ್ ಅಂತ ಹೇಳ್ತೀನಿ, ಅವರು ಬುಕ್ ಓಪನ್ ಆಗಿ ನೆಗೆಟಿವ್ ಇದ್ದರೆ ಪಾಸಿಟಿವ್ ಇದ್ದರೆ ನೋ ಪ್ರಾಬ್ಲಮ್, ನಾನು ನೆಗೆಟಿವ್ ಕೂಡ ತಗೊಳ್ತೀನಿ ಪಾಸಿಟಿವ್ ತಗೊಳ್ತೀನಿ. ಬಟ್ ಅದೇ ಬುಕ್ಕೇ ಕ್ಲೋಸ್ ಉಂಟು, ಸ್ಪಂದನನೇ ಒಂದು ಬುಕ್ ಫುಲ್ಲು ಕ್ಲೋಸ್ ಉಂಟು. ಸೊ ಅವರು ಇವಾಗ ತನಕ ಓಪನ್ನೇ ಆಗಲಿಲ್ಲ. ಸೊ ನನಗೆ ಬೇಡ ಅಂತ ಬಿಗ್ ಬಾಸ್ ಮನೆಯಲ್ಲಿ. ನಾನು ಸ್ಪಂದನನ ಮೊದಲನೇ ವಾರ ಬಂದಾಗ ಏನು ಸ್ಪಂದನ ನೋಡಿದ್ದೆ ಅದೇ ಸ್ಪಂದನ. ಅಂದರೆ ತುಂಬ ಫ್ಲ್ಯಾಟಾಗಿ ಅವರ ಅಲ್ಲಿಂದನೂ ಅನಿಸುತ್ತೆ ಆ ಗ್ರಾಫು ವೇರಿಯೇಷನ್ ಆಯ್ತಾನೆ ಇಲ್ಲ ಬಿಗ್ ಬಾಸ್. ಅದಕ್ಕೋಸ್ಕರ ನಾನು ಸ್ಪಂದನ ಅವ್ರನ್ನ ನಾಮಿನೇಷನ್ ಮಾಡ್ತೀನಿ ಬಿಗ್ ಬಾಸ್.
ಎಲ್ಲರೂ ಕಂಟೆಸ್ಟೆಂಟ್ನ ಕಂಪೇರ್ ಮಾಡಿದ್ರೆ ಸ್ಪಂದನ ಅವರು ಯಾಕೋ ಡಿಸರ್ವಿಂಗ್ ಅಲ್ಲ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ಈ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದ್ರೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಸ್ಪಂದನ ಅವ್ರದ್ದು ತುಂಬ ಕಮ್ಮಿ ಇದೆ. ಸೊ ಐ ನಾಮಿನೇಟ್ ಸ್ಪಂದನ ಬಿಗ್ ಬಾಸ್. ಸ್ಪಂದನ ಬಿಗ್ ಬಾಸ್. ಮನೆಯ ಸದಸ್ಯರ ಪೈಕಿ 6 ಮಂದಿ ನಿಮ್ಮನ್ನು ಮನೆಯಿಂದ ಹೊರಕಳಿಸಲು ಬಯಸಿದ್ದಾರೆ. ಓಕೆ ಬಿಗ್ ಬಾಸ್. ನಿಮ್ಮ ಊಹೆ ಹಾಗೂ ಕಾರಣ ಏನಿರಬಹುದು ತಿಳಿಸಿ. ಬಿಗ್ ಬಾಸ್ ನನ್ನ ಮೊದಲನೇ ಆಯ್ಕೆ ರಕ್ಷಿತಾ ಯಾಕೆಂದರೆ ಅವಳು ನನಗೆ ಇದುವರೆಗೂ ಕಾರಣ ಹೇಳಿಲ್ಲ, ಬಟ್ ಅಲ್ಲಿ ಹೇಳೋದವಳು ಒಂದೇ, ಅವಳು ಡಿಸರ್ವಿಂಗ್ ಅಲ್ಲ ಅಂತ. ಇನ್ನೊಂದು ಸೂರಜ್, ಹೋದ ವಾರ ನನಗೂ ಅವನಿಗೂ ಸಣ್ಣ ಪುಟ್ಟ ಇದಾಯಿತು, ಅಂದರೆ ನಾನು ಅವನಿಗೆ ಬೇಕಿದ್ದು ಮಾತ್ರ ನೀವು ತೊಗೊಳಕ್ಕೆ ಸಪೋರ್ಟ್ ತೊಗೋತೀರಾ ಅಂತ ಹೇಳಿದೆ, ಆ ಕಾರಣ ಕೊಟ್ಟಿರ್ಬೋದು. ಆಮೇಲೆ ಎಲ್ಲೋ ಟಾಸ್ಕಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋ ಕಾರಣ ಕೊಟ್ಟಿರ್ಬೋದು. ರಾಶಿಕಾ ಅವರು ಪ್ರೋಗ್ರೆಸ್ ಇಲ್ಲ ಅಂತ ಆ ಥರ ಏನೋ ಕಾರಣ ಕೊಟ್ಟಿರ್ತಾರೆ ರಾಶಿಕಾ ಅಂತ ಅನ್ಸುತ್ತೆ. 4ನೇ ಆಯ್ಕೆ ಮಾಳುವಣ್ಣ. ಅವ್ರ ಮನಸ್ಸಲ್ಲಿ ನಾನು ಟಾಸ್ಕ್ ಆಡಲ್ಲ, ಅಷ್ಟು ಚೆನ್ನಾಗಿ ಆಡಲ್ಲ ಅಥವಾ ಎಲ್ಲೋ ಕಾಣಿಸಿಲ್ಲ, ಅದನ್ನು ಅವರು ಪದೇ ಪದೇ ಹೇಳಿದ್ದಾರೆ, ಅದೇ ಕಾರಣ ಇಲ್ಲೂ ಕೊಟ್ಟಿದ್ದಾರೆ ಅಂತ ನಂಗನ್ಸುತ್ತೆ ಬಿಗ್ ಬಾಸ್. 5ನೇ ಹೆಸರು ಗಿಲ್ಲಿ. ನೀವು ಹೋಗಬೇಕು ಅಂತ ಹೇಳ್ತಿರ್ತಾನೆ, ಎಲ್ಲೋ ಕಾಣಿಸಿರಲ್ಲ ಆ ಥರ ಕಾರಣ ಕೊಟ್ಟು ನನ್ನ ಹೆಸರು ನಾಮಿನೇಟ್ ಮಾಡಿರ್ಬೋದು ಅಂತ ಅನ್ಸುತ್ತೆ ಬಿಗ್ ಬಾಸ್. 6ನೇ ಹೆಸರು ಧ್ರುವಂತ್. ಬಿಗ್ ಬಾಸ್. ಸ್ಪಂದನ. ಬಿಗ್ ಬಾಸ್. 6 ಹೆಸರುಗಳ ಪೈಕಿ ನೀವು 2 ಹೆಸರುಗಳನ್ನು ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ಈ ವಾರ ನೀವು ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದೀರಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 3:40. ನಿಮ್ಮ ಆಯ್ಕೆಗಳನ್ನು ಸೂಚಿಸಿ. ನನ್ನ ಪ್ರಾಣ ಸ್ನೇಹಿತನಿಗೆ ಇಷ್ಟು ಜನ ಇದ್ದಾರಾ ಶತ್ರುಗಳು? ಬಿಗ್ ಬಾಸ್, ನಾನು ಲಾಸ್ಟ್ ವೀಕ್ ಸುದೀಪ್ ಸರ್ ಹೇಳಾದ್ಮೇಲೆ ಅವರೆಲ್ಲ ತುಂಬ ಕನ್ಫ್ಯೂಷನ್ ಸ್ಟೇಟ್ಗೆ ಹೋದ್ರು ಅಂತ ಅನ್ನಿಸ್ತು. ಕನ್ಫ್ಯೂಷನ್ ಸ್ಟೇಟಲ್ಲಿ ತುಂಬ ಏನೇನೋ ಡಿಸಿಷನ್ಸ್ ತಗೊಂಡ್ರು, ಅವ್ರಲ್ದಿರೋದು ಅವರಾಗಿರೋಕ್ಕೇನೋ ಟ್ರೈ ಮಾಡಿದ್ರು ಅನ್ನಿಸ್ತು ಬಿಗ್ ಬಾಸ್. ಹಾಗಾಗಿ ರಘುವಣ್ಣ. ಲಾಸ್ಟ್ ವೀಕ್ 1-2 ಇನ್ಸಿಡೆಂಟ್ ನಡೆಯುತ್ತೆ, ಅಲ್ಲಿ ಅವ್ರು ಅಲ್ಲದೆ ಇರೋದನ್ನ ಅವ್ರು ಯಾಕೋ ಪೋರ್ಟ್ರೇ ಮಾಡ್ಕೊಳ್ಳೋಕೆ ತುಂಬ ಟ್ರೈ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಬಿಗ್ ಬಾಸ್. ಆ ಕಾರಣಕ್ಕೆ ರಘು ಸರ್ ಯಾಕೆ ಅಂದರೆ ಯಾರಾದರೂ ಒಂದು ಏನಾದರೂ ಹೇಳಿದಾಗ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬ ಡೆಲ್ ಆಗ್ತಾರೆ ಅಂತ ನನಗನ್ನಿಸ್ತು, ಅದಕ್ಕೋಸ್ಕರ ರಘು ಸರ್. ಬಿಗ್ ಬಾಸ್ ನನ್ನ ಪ್ರಕಾರ ಮುಂದೆ ಆಡುವ ಆಟಗಳಲ್ಲಿ ನಾನು ಕಾಂಪಿಟೇಟರ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ನಾಮಿನೇಟ್ ಮಾಡ್ತೀನಿ. ಏನೇ ಒಂದು ಸ್ಮಾಲ್ ಇನ್ಪುಟ್ ವೀಕೆಂಡಲ್ಲಾಗಲಿ ಮನೆಯವರಿಂದ ಬಂದಾಗ ತುಂಬ ತಲೆಗೆ ಹಚ್ಕೊಂಡು ತುಂಬ ಲೋ ಆಗಿಬಿಡ್ತಾರೆ, ಆಮೇಲೆ ಎಲ್ಲೋ ಸ್ಟ್ರೇಟಾಗಿ ಹೇಳಕ್ಕೆ ಹಿಂಜರಿತಾರೆ, ಅದಕ್ಕೋಸ್ಕರ ಬಿಗ್ ಬಾಸ್. ನನ್ನ ಪ್ರಕಾರ ರಘು ಸರ್ ಆಟನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೇನೋ ಅಂತ ಅನಿಸುತ್ತೆ. ಅವ್ರಿಗಷ್ಟೇ ಅವ್ರು ಸ್ಟ್ಯಾಂಡ್ ತೊಗೊಂಡ್ರು ಇಟ್ಸ್ ಎನಫ್, ಬಟ್ ಅದನ್ನು ನಾನು ನೋಡಿಲ್ಲ, ಹಾಗಾಗಿ ರಘು ಸರ್. ಅವರ ಒಂದು ಫೇವ್ರೆಟ್ ಏನು ಹಾಬಿ ಇದೆ ಅಡಿಗೆ, ಮತ್ತೊಂದು ಕೆಲವು ಟಾಸ್ಕಲ್ಲಿ ಬಿಟ್ಟರೆ ಯಾವುದಕ್ಕೂ ಈ ಮನೆಯದು ಯಾವುದೇ ಒಂದು ಆ್ಯಕ್ಟಿವಿಟೀಸ್ಗೆ ಚಟುವಟಿಕೆ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದ್ರಲ್ಲೂ ಫೇಲ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಐ ನಾಮಿನೇಟ್ ರಘು ಸರ್ ಬಿಗ್ ಬಾಸ್. ರಘು. ಬಿಗ್ ಬಾಸ್. ಮನೆಯ ಸದಸ್ಯರ ಪೈಕಿ 7 ಮಂದಿ ನಿಮ್ಮನ್ನು ಮನೆಯಿಂದ ಹೊರಕಳಿಸಲು ಬಯಸಿದ್ದಾರೆ. ಬಿಗ್ ಬಾಸ್, ನನ್ನ ಪ್ರಕಾರ ಅಶ್ವಿನಿಯವರು ಮೊನ್ನೆ ಚೈತ್ರ ಅವರು ಒಂದು ಕಮೆಂಟ್ ಮಾಡಿರ್ತಾರೆ, ಅಶ್ವಿನಿಯವ್ರನ್ನ ನಂಬೇಡಿ ಅಂತ. ಅದು ಎಲ್ಲೋ ಅವರು ಮನಸ್ಸಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ ನಾನು ಸೂರಜ್ನ ಸಪೋರ್ಟ್ ಮಾಡಿಲ್ಲ ಅಂತ ಒಂದು ಕಾರಣ ಇದೆ, ಅದೊಂದಿರ್ಬೋದು. ರಾಶಿಕಾ ಅವರು ನಾಮಿನೇಟ್ ಮಾಡಿದಾಗಿಂದ ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೂರಜ್ ಅವರು ಆ್ಯಂಡ್ ಧನುಷ್ ಅಂತ ಬಂದಾಗ ಎಲ್ಲೋ ನಮ್ಮದು ಮತ್ತು ಅವ್ರ ವ್ಯಕ್ತಿತ್ವ ಆಲ್ಮೋಸ್ಟ್ ಸೇಮ್ ಇದೆ. ಧನುಷ್ಗೆ ಮೇ ಬಿ ನಾನು ಕಾಂಪಿಟೇಟರ್ ಅಂತ ಅನ್ನಿಸ್ತೀನೇನೋ, ಅದಕ್ಕೆ ಧನುಷ್ ಅವರು ನನ್ನ ನಾಮಿನೇಟ್ ಮಾಡಿರ್ಬೋದು. ಅದಾದಮೇಲೆ ಸ್ಪಂದನ ಅವರು ನಾನು ಇನ್ನೂ ಓಪನ್ ಅಪ್ ಆಗಬೇಕು ಅಥವಾ ಮಾತಾಡಬೇಕು ಆ ಥರ ಒಂದು ವಿಷಯದಲ್ಲಿ ಅವ್ರು ನನ್ನ ನಾಮಿನೇಟ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಕಾವ್ಯ ಬಂದಾಗೂ ಅದೇ ರೀಸನ್ ಇರ್ಬೋದು. ಧ್ರುವಂತ್ ಅವರು ಅವ್ರಿಗೇನೋ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಮೇಲೆ, ಅದಕ್ಕೋಸ್ಕರ ನಾಮಿನೇಟ್ ಮಾಡಿರ್ಬೋದು. ರಘು. ಬಿಗ್ ಬಾಸ್. 7 ಸದಸ್ಯರ ಪೈಕಿ ನೀವು ಒಬ್ಬರ ಹೆಸರನ್ನು ತಪ್ಪಾಗಿ ಊಹಿಸಿದ್ದೀರಿ. ಈಗ ಹಾಗಾಗಿ ರಘು, ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 3:55. ಬಿಗ್ ಬಾಸ್, ಮಾಡುವವರು ಅಂತ ಬಂದಾಗ ಇಲ್ಲಿರೋ ಅಂಥ ಅನೇಕ ವ್ಯಕ್ತಿಗಳನ್ನಾಗಲಿ ಅಥವಾ ಟಾಸ್ಕ್ಗಳನ್ನಾಗಲಿ, ಬಿಗ್ ಬಾಸ್ ಮನೆಯನ್ನಾಗಲಿ
ಅವ್ರು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಬಿಗ್ ಬಾಸ್. ಬಿಗ್ ಬಾಸ್ ನಾನು ಮಾಳು ಅಣ್ಣನ ಯಾಕೆ ಆಯ್ಕೆ ಮಾಡ್ತೀನಿ ಅಂದರೆ ಅವರು ಕಾರಣಗಳನ್ನ ಸರಿಯಾಗಿ ಕೊಡಲ್ಲ. ಅವ್ರು ಹೇಳಕ್ಕೆ ಬರಲ್ಲ ಅಂತ ಮುಂಚೆ ನಾವು ಅವ್ರಿಗೆ ಹೇಳ್ತಿದ್ವಿ. ಆದರೆ 13ನೇ ವಾರಕ್ಕೆ ಬಂದು ಕಾರಣಗಳನ್ನ ಸರಿಯಾಗಿ ಹೇಳಲಿಲ್ಲ ಅಂದರೆ ಅದು ಎಲ್ಲೋ ತಪ್ಪಾಗತ್ತೆ. ಮಾಳು ಅಣ್ಣ ಹೇಗಿದ್ದಾರೋ ಅದು ಎಲ್ರಿಗೂ ಇಷ್ಟ ಆಗ್ಬೋದು, ಆದರೆ ಬಿಗ್ ಬಾಸ್ ಮನೆಗೆ ಎಲ್ಲೋ ಕ್ಯಾಮ್ರಾ ಇದೆ ಅಂತ ತುಂಬ ಕಾನ್ಷಿಯಸ್ ಆಗಿದ್ದಾರೆ. ನಾನು ಏನು ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತೋ ಅಂತ ತುಂಬ ಹಿಂಜರಿತಾರೆ. ಮಾಳುವಣ ಅಂದ ತಕ್ಷಣ ಯಾರಾದರೂ ಮಾಳುವಣ್ಣನ ಬಗ್ಗೆ ಏನಾದ್ರು ಹೇಳ್ರಿ ಅಂದರೆ ಮಾಳುವಣ್ಣ ಸಾಂಗ್ ತುಂಬ ಚೆನ್ನಾಗಿ ಆಡ್ತಾರಪ್ಪ ಅಂತ ಮಾತ್ರ ಹೇಳ್ತಾರೆ. ಅದು ಬಿಟ್ರೆ ಮಾಳುವಣ್ಣ ಏನು ಇನ್ನೂ ಅದು ಕನ್ಫ್ಯೂಷನಲ್ಲಿ ಅವ್ರಿಗೂ ಕನ್ಫ್ಯೂಷನ್ ಐತೆ, ನಮಗೂ ಆ ಕನ್ಫ್ಯೂಷನಲ್ಲೇ ಉಳಿದ್ಬಿಟ್ಟೈತೆ. 12-13 ವಾರ ಆದರೂ ಅದಕ್ಕೋಸ್ಕರ ನಾನು ಮಾಳುವಣ್ಣ ನಾಮಿನೇಷನ್ ಮಾಡ್ತೀನಿ ಬಿಗ್ ಬಾಸ್. ಮಾಳು ಅವರ ವಿಚಾರದಲ್ಲಿ ಈ ಮನೆಯಲ್ಲಿ ಕಮ್ಯುನಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಎಲ್ಲೋ ಅವರು ಸಕ್ಸಸ್ಫುಲ್ ಆಗಿಲ್ಲ. ಯಾಕಂದ್ರೆ ಅವ್ರು ಏನು ಹೇಳಕ್ ಬರ್ತಾರೆ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಅರ್ಥ ಆಗಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಮತ್ತೆ ಅವ್ರು ನಿರ್ಧಾರ ಮಾಡೋ ಟೈಮಲ್ಲಿ ಕೂಡ ಅವರು ಆದಷ್ಟು ಬೇರೆಯವ್ರನ್ನ ನೋಡ್ತಾ ಇರ್ತಾರೆ. ಅವರಿಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಅವ್ರನ್ನ ಆಕ್ಟಿವ್ ಆಗಿ ಒಂದು ಇನ್ವಾಲ್ವ್ ಮಾಡೋದಕ್ಕಿಂತ ಜಾಸ್ತಿ ಅವ್ರು ಯೋಚನೆಲೇ ಕಳೆದಿದ್ದಾರೆ. ಮಾಳು ಬಿಗ್ ಬಾಸ್ ಮನೆಯ ಸದಸ್ಯರ ಪೈಕಿ 5 ಮಂದಿ ನಿಮ್ಮನ್ನ ಮನೆಯಿಂದ ಹೊರ ಕಳಿಸಲು ಬಯಸಿದ್ದಾರೆ. ಮೊದಲನೇದು ಅಶ್ವಿನಿ ಮ್ಯಾಮ್, ಇನ್ನು 2ನೇದು ರಾಶಿಕಾಂತ್, ಇನ್ನು 3ನೇದಾಗಿ ಸೂರಜ್ ಅಂತ, ಇನ್ನು 4ನೇದು ಧನುಷ್ ಬಿಗ್ ಬಾಸ್, ಮತ್ತು ಇನ್ನು ಸ್ಪಂದನ ಅಂತ ಬಂದ ಬಿಗ್ ಬಾಸ್ ಮಾಳುವಣ್ಣ ಇನ್ನೂ ಮಾತಾಡೋಲ್ಲ ಕಡೆ ಮಾತಾಡಬೇಕು ಮಾಡಿರ್ತಾರೆ ಅಂತ ಅನ್ಕೋತೀನಿ ಬಿಗ್ ಬಾಸ್. ಮಾಳು ಬಿಗ್ ಬಾಸ್ 5 ಸದಸ್ಯರ ಪೈಕಿ ನೀವು 3 ಹೆಸರುಗಳನ್ನು ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ಶುಭವಾಗಲಿ. ಸಂಜೆ 4:05. ಬಿಗ್ ಬಾಸ್ ಧನುಷ್ ಎಲ್ಲೋ ನಂಗೆ ತುಂಬ ಕನ್ಫ್ಯೂಷನಲ್ಲಿದ್ದಾನೆ ಅಂತ ಅನ್ನಿಸ್ತು ಲಾಸ್ಟ್ ವೀಕಿಂದ. ಸುದೀಪ್ ಸರ್ ಹೇಳಿದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರೋದು ನೋಡಿದೆ ನಾನು. ಅದಾದಮೇಲೆ ಧನುಷ್ ಥರ ಅನಿಸ್ಲಿಲ್ಲ ನನಗೆ ಲಾಸ್ಟ್ ವೀಕ್. ಎಲ್ಲೋ ಮಾತಾಡಬೇಕು, ಮನೇಲಿ ಕಾಣಿಸ್ಕೊಳ್ಬೇಕು ಅಂದ್ಕೊಂಡು ತುಂಬ ಎಫರ್ಟ್ ಆಗ್ತಿರೋ ಥರ ಅನ್ನಿಸ್ತು ಬಿಗ್ ಬಾಸ್. ಹಾಗಾಗಿ ನಾನು ಧನುನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ನನ್ನ ರೀಸನ್ ಏನಂದರೆ ಧನುಷ್ ಟಾಸ್ಕ್ ಅಂತ ಬಂದಾಗ ಮಾತ್ರ ಧನುಷ್ ಹೆಸರು ಕೇಳಿ ಬರುತ್ತೆ. ಮನೆ ಒಳಗಡೆ ಎಲ್ಲೂ ನನಗೆ ಅವನು ಸ್ಟ್ರಾಂಗ್ ಆಗಿ ಒಪಿನಿಯನ್ ಹೇಳೋದಾಗಲಿ ಇನ್ನೊಂದು ಕಡೆ ಮಾತಾಡೋದಾಗಲಿ ನನಗೆ ಅಷ್ಟು ಕಂಡು ಬಂದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಧನುಷ್ ಅಂತ ಹೋದೆ. ಬಿಗ್ ಬಾಸ್ ಹೋದ್ವಾರ ಟಾಸ್ಕ್ ಆಡುವಾಗ ಒಂದು ಇನ್ಸಿಡೆಂಟ್ ಆಗುತ್ತೆ. ಸೂರಜ್ ಏನೋ ಕೇಳ್ತಾರೆ ಧನುಷ್ ಹೇಳ್ತಾರೆ. ಅದಾದಮೇಲೆ ಮತ್ತೆ ಧನುಷ್ ಹೇಳಕ್ಕೆ ಹೋದಾಗ ಸೂರಜ್ ಬೇಡ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಸೂರಜ್ಗೆ ಹೇಳಬೇಕಿತ್ತು, ನಿನಗೆ ಬೇಕಿದ್ದು ಮಾತ್ರ ನನ್ನ ಹತ್ರ ತಗೋತೀಯಾ ಅಂತ. ಇಂಥ ವಿಷಯಗಳಲ್ಲಿ ಅವ್ನ ಸ್ಟ್ಯಾಂಡ್ ಅಲ್ಲಿ ತಗೋಬೇಕಿತ್ತು ಅಂತ ಅನಿಸ್ತು. ಅದಕ್ಕೆ ಧನುಷ್ ಬಿಗ್ ಬಾಸ್. ಅವರಿಗೇನೆ ಒಂದು ಕನ್ಫ್ಯೂಷನ್ ಉಂಟು, ನಾನು ಹೆಂಗೆ ಇರಬೇಕು, ರ್ಯಾಶ್ ಆಗಿಯಾ ಸಾಫ್ಟ್ ಆಗಿಯಾ, ಎಂಥ ಒಂದು ಚೇಂಜಸ್ ಆಗಬೇಕು, ಎಂಥ ಒಂದು ಕನ್ಫ್ಯೂಷನ್ ಉಂಟು ಅವರ ತಲೆಯಲ್ಲಿ. ಅವರು ನಾಮಿನೇಟ್ ಆಗಬೇಕು. ಅವರು ಸಖತ್ತು ಶುಗರ್ ಕೋಟಿಂಗ್ ಮಾಡ್ತಾರೆ. ಯಾವ್ದಾರು ಒಂದು ಒಪಿನಿಯನ್ ಹೇಳಬೇಕು ಅಂದರೆ ಈಗ ನಿಂದು ತಪ್ಪು ಅಂತ ಹೇಳೋದೊಂದು ರೀತಿ ಇರ್ತದೆ, ನಿಂದು ಸರಿ ಅಂತ ಹೇಳೋದೊಂದು ರೀತಿ ಇರ್ತದೆ. ಎರಡನ್ನೂ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಮಾಡ್ತಾರೆ ಅನಿಸುತ್ತೆ ಬಿಗ್ ಬಾಸ್. ತಾನು ಸೇಫ್ ಆಗಿರೋದನ್ನ ಫಸ್ಟ್ ಪ್ರಯಾರಿಟಿ ಮಾಡ್ಕೊಂಡು ಅದ್ರ ಮೇಲೆ ಅವರ ಅಭಿಪ್ರಾಯ ಆಗಲಿ ನಿರ್ಧಾರಗಳಾಗಲಿ ಮತ್ತೆ ಅವ್ರದ್ದೊಂದು ಸೆಟ್ ಆಫ್ ಫೇವ್ರೆಟ್ಸ್, ಸೊ ಅವ್ರಿಗೂ ಕೂಡ ಎಫೆಕ್ಟ್ ಆಗದಿರೋ ಹಾಗೆ ಈ ರೀತಿ ನಿರ್ಧಾರಗಳನ್ನು ಅವರು ತಗೊಂಡಿದ್ದಾರೆ ಅಂತ ನನಗನ್ಸಿದೆ. ಸೊ ಈ ಕಾರಣಕ್ಕೋಸ್ಕರ ನಾನು ಧನುಷ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಧನುಷ್ ಬಿಗ್ ಬಾಸ್ ಮನೆಯ ಸದಸ್ಯರ ಪೈಕಿ 6 ಮಂದಿ ನಿಮ್ಮನ್ನು ಮನೆಯಿಂದ ಹೊರ ಕಳಿಸಲು ಬಯಸಿದ್ದಾರೆ. ರಕ್ಷಿತಾ ಯಾಕೆ ಅಂದರೆ ಅವ್ರ ಪ್ರಕಾರ ನನ್ನ ಒಪಿನಿಯನ್ ನಾನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಎದುರ್ಕೊಂಡು ಜೊತೆಗಿರೋರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕಿರ್ಬೋದು. ಅಶ್ವಿನಿ ಮೇಡಮ್, ರಘು ಸರ್, ಗಿಲ್ಲಿ, ಧ್ರುವಂತ್, ಸೂರಜ್ ಯಾಕೆ ಅಂದರೆ ನಾನೆಲ್ಲೋ ಫ್ರೆಂಡ್ ಝೋನಲ್ಲಿ ತುಂಬ ಸೇಫಾಗಿ ಆಡ್ತಿದ್ದೀನಿ ಅಂತ ಅವ್ರಿಗೆ ಅನ್ಸಿರ್ಬೋದು, ಅದಕ್ಕೋಸ್ಕರ. ಧನುಷ್ ಬಿಗ್ ಬಾಸ್ 6 ಸದಸ್ಯರ ಪೈಕಿ ನೀವು 2 ಹೆಸರುಗಳನ್ನು ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ಧನುಷ್ ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ಶುಭವಾಗಲಿ. ಥ್ಯಾಂಕ್ ಯು. ಸಂಜೆ 4:20. ಬಿಗ್ ಬಾಸ್ ನನ್ನ ಪ್ರಕಾರ ಆಟ ಅಂತ ಬಂದಾಗ ಅವ್ರ ಎಫೆಕ್ಟ್ ಹಾಕಿರೂ ಅಲ್ಲಿ ವಿಫಲರಾಗದೈತೆ ಅನ್ಕೋತೀನಿ ಬಿಗ್ ಬಾಸ್. ಯಾಕಂದ್ರೆ ಅವ್ರು ಎಷ್ಟೋ ಟಾಸ್ಕ್ ಬಂದ್ರೂ ಯಾವುದೋ ಒಂದು ಟಾಸ್ಕ್ ಕಂಪ್ಲೀಟ್ ಆಗಲಿಲ್ಲ. ಮತ್ತು ಆ ನಂತರ ಇನ್ನೂ ಓಪನ್ ಅಪ್ ಆಗ್ಬೇಕು ಬಿಗ್ ಬಾಸ್ ಅವ್ರು ಭಾಳ. ಯಾಕಂದ್ರೆ ಒಂದೇ ಕಡೆ ಸೀಮಿತ ಆಗತ್ತಾರೋ, ಎಲ್ಲರ ಜೋಡಿ ಬೆರಿಬೇಕು ಅನ್ನೋದು ನನ್ನ ಉದ್ದೇಶ ಬಿಗ್ ಬಾಸ್. ಅದಕ್ಕಾಗಿ ನಾಮಿನೇಟ್ ಮಾಡ್ತೀನಿ. ಆಯ್ಕೆ ಸೂರಜಣ್ಣ. ಯಾಕೆ ಅಂದರೆ ಆ ಕಂಫರ್ಟ್ ಝೋನ್ ಏನೈತೆ ಅದು ಬಿಟ್ಟು ಆಚೆ ಬಂದು ಆಡ್ತವ್ರೆ ಅಂತ ಒಂದು ವಾರ ಅನ್ನಿಸ್ತು. ಆಮೇಲೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ನೆಕ್ಸ್ಟ್ ವಾರ ತಿರ್ಗಾ ಅದೇ ಕಂಫರ್ಟ್ ಝೋನಲ್ಲಿ
ತಿರ್ಗಿ ಅದೇ ಹಳೆಯ ಪ್ಯಾಟರ್ನ್ ಏನಿತ್ತು ಅದರಲ್ಲೇ ಆಟ ಆಡೋಕ್ಕೆ ಪ್ರಯತ್ನ ಪಡ್ತವ್ರೆ ಅನ್ನಿಸ್ತು. ಸೂರಜ್ಗೆ ತುಂಬಾ ಚಾನ್ಸಸ್ ಇತ್ತು ಕ್ಯಾಪ್ಟನ್ ಆಗಕ್ಕೆ, ಎಲ್ಲೋ ಅವರು ಎಫರ್ಟ್ನ ಹಾಕ್ಲಿಲ್ಲ. ಸೂರಜ್ ಅವರು ಎಕ್ಸ್ಪೆಕ್ಟೇಷನ್ ಅವ್ರು ಎಲ್ಲೂ ಮೀಟ್ ಆಗಲಿಲ್ಲ. ಸೊ ಯಾವಾಗ ಕಂಟಿನ್ಯೂಸ್ ವೀಕ್ ಆಗಿ ಅವ್ರಿಗೊಂದು ಫೀಡ್ಬ್ಯಾಕ್ ಸಿಗ್ತಾ ಇತ್ತು, ಇಲ್ಲ ನೀವು ಇನ್ನೂ ಹೊರಗಡೆ ಬರಬೇಕು, ಟಾಸ್ಕಲ್ಲೆಲ್ಲ ಕಾಣಿಸ್ಕೋಬೇಕು, ಲಾಸ್ಟ್ ವೀಕಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಅಗೇನ್ ಹಿ ಹ್ಯಾಸ್ ಗಾನ್ ಡಲ್. ಸೊ ಬಹುಶಃ ಅವರು ತುಂಬಾನೇ ಡಲ್ ಮತ್ತು ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದಾರೆ ಅಂತ ಅನಿಸುತ್ತೆ. ಸೂರಜ್, ಬಿಗ್ ಬಾಸ್ ಮನೆಯ ಸದಸ್ಯರ ಪೈಕಿ 4 ಮಂದಿ ನಿಮ್ಮನ್ನು ಮನೆಯಿಂದ ಹೊರ ಕಳಿಸಲು ಬಯಸಿದ್ದಾರೆ. ಗಿಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಅವನಿಗೆ ಒಂದೇ ಒಪಿನಿಯನ್ ಇರೋದು ನನ್ನ ಬಗ್ಗೆ. ಒಂದೇ ಕಡೆ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ತಿದ್ದ. ಈಗ ರೀಸೆಂಟಾಗಿ ಒಂದು ಫ್ಯಾಮಿಲಿಲಿ ಸ್ಟಕ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬರೀ ಅಡುಗೆ ಮನೆಗೆ ಸೀಮಿತ ಅಂತ ಹೇಳ್ತಿದ್ದ. ಸೊ ಅದೊಂದು ರೀಸನ್ ಇರ್ಬೋದು. ಕಾವ್ಯ ಸ್ಪಂದನದು ಸೇಮ್ ರೀಸನ್ಸ್ ಇರುತ್ತೆ ಬಿಗ್ ಬಾಸ್ ಯಾವಾಗಲೂ. ಅದು ಬಿಟ್ಟು ಧ್ರುವಂತ್ ಏನಕ್ಕೆ ಅಂದರೆ ಸ್ಟಾರ್ಟಿಂಗಿಂದನೂ ನನಗೂ ಅವ್ರಿಗೂ ಅಷ್ಟು ಬಾಂಡಿಂಗ್ ಇರಲಿಲ್ಲ. ಎಲ್ಲೋ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅವ್ರು ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ವಿ ಫೇಲ್ಡ್ ಅಂತ ಅನ್ಸುತ್ತೆ. ಸೂರಜ್, ಎಸ್ ಬಿಗ್ ಬಾಸ್. 4 ಸದಸ್ಯರ ಪೈಕಿ ನೀವು 2 ಹೆಸರುಗಳನ್ನು ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ಸೂರಜ್, ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ಶುಭವಾಗಲಿ. ಸಂಜೆ 4:30. ಬಿಗ್ ಬಾಸ್ ಹೋದ ವಾರ ಉಸ್ತುವಾರಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ನಿಭಾಯಿಸ್ಬೋದಿತ್ತು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತಿದ್ದೆ. ಬಿಗ್ ಬಾಸ್ ನಂದು ಸೇಮ್ ರೀಸನ್. ಬಿಗ್ ಬಾಸ್ ಉಸ್ತುವಾರಿ ಅಂತ ಬಂದಾಗ ಸರಿಯಾಗಿ ನಿಭಾಯಿಸಲಿಲ್ಲ. ಉಸ್ತುವಾರಿ ಅನ್ನೋದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಅದನ್ನು ಅವ್ರು ಸರಿಯಾಗಿ ನಿಭಾಯಿಸಲಿಲ್ಲ. ಬಿಗ್ ಬಾಸ್ ಗೇಮ್ಸ್ ಟಾಸ್ಕ್ ಬಿಟ್ಟು ಅವರ ಗೇಮ್ ಟಾಸ್ಕಲ್ಲಿ ಎಫರ್ಟ್ಸ್ ಬಿಟ್ಟು ಬೇರೆ ಎಲ್ಲಿ ಕಡೆ ನನಗೆ ಎಫರ್ಟ್ಸ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ವೀಕ್ ಅನಿಸುತ್ತೆ ನನಗೆ ಶಿ ಫೇಲ್ಡ್ ಆ್ಯಸ್ ಅ ಕ್ಯಾಪ್ಟನ್. ಓಕೆ, ಬಿಗ್ ಬಾಸ್ ನಾನು ಕ್ಯಾಪ್ಟನ್ ಆದಾಗ ರಾಶಿಕಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ, ಯು ಆರ್ ನಾಟ್ ಫಿಟ್ ಟು ಬಿ ಎ ಕ್ಯಾಪ್ಟನ್ ಅಂತ. ಬಟ್ ಅದೇ ಒಂದು ಕ್ಯಾಪ್ಟನ್ಸಿ ರಾಶಿಕಾಗೆ ಸಿಕ್ಕಿದಾಗ ಕಂಪ್ಲೀಟ್ ಆಗಿ ಫೇಲ್ ಆಗ್ತಾರೆ. ಬಿಗ್ ಬಾಸ್ ರಾಶಿಕಾ ಅವರು ಕೆಲವು ಟಾಸ್ಕ್ಗಳನ್ನು ಬಿಟ್ಟರೆ ಅವರ ಪರ್ಫಾರ್ಮೆನ್ಸ್ ಎಲ್ಲೂ ನೋಡಲಿಲ್ಲ. ಸೊ ಇದಕ್ಕೋಸ್ಕರ ನಾನು ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ರಾಶಿಕಾ, ಮನೆಯ ಸದಸ್ಯರ ಪೈಕಿ 6 ಮಂದಿ ನಿಮ್ಮನ್ನು ಮನೆಯಿಂದ ಹೊರ ಕಳಿಸಲು ಬಯಸಿದ್ದಾರೆ. ಬಿಗ್ ಬಾಸ್ ಗಿಲ್ಲಿ, ರಘು ಅಣ್ಣ, ಧ್ರುವಂತ್, ರಕ್ಷಿತಾ, ಸ್ಪಂದನ, ಮಾಳು ಅಣ್ಣ. ರಾಶಿಕಾ, 6 ಸದಸ್ಯರ ಪೈಕಿ ನೀವು ಒಬ್ಬರ ಹೆಸರನ್ನು ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ರಾಶಿಕಾ, ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ಶುಭವಾಗಲಿ. ಸಂಜೆ 4:40. ಬಿಗ್ ಬಾಸ್ ಗಿಲ್ಲಿ ಯಾಕೆ ಅಂತ ಅಂದರೆ ಮುಂಚೆನೂ ನಂದು ಗಿಲ್ಲಿದು ಒಂದು ರಿಫ್ಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಲ್ಲೂ ಅದು ಸ್ಟಾಪ್ ಆಗಲೇ ಇಲ್ಲ. ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟರೂ ಕೂಡ ಅದು ಸರಿ ಆಗಲಿಲ್ಲ. ನನಗೆ ಗಿಲ್ಲಿ ಅವ್ನು ಇಲ್ಲಿ ದಿನ ನನ್ನ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಈಸ್ ವೆರಿ ಕನ್ನಿಂಗ್. ಅವ್ನು ಬಿಗ್ ಬಾಸ್ ಮನೇಲಿರೋಕ್ಕೆ ರೈಟ್ ಪರ್ಸನ್ ಅಲ್ಲ. ಸೊ ಹಾಗಾಗಿ ನಾನು ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ನನ್ನ ಪ್ರಕಾರ ಒಂದು ಆಟ ಅಂತ ಬಂದಾಗ ಬಿಗ್ ಬಾಸ್ ಗಿಲ್ಲಿದ ಒಂದು ಎಫೆಕ್ಟು ನೋಡಿಲ್ಲ, ಮತ್ತು ಅಲ್ಲಿ ಒಂದು ಸೀರಿಯಸ್ನೆಸ್ಸು ನೋಡಿಲ್ಲ. ಅವ್ನು ನಗೋದು ನಗಿಸೋದು ಒಂದೇ ಆಟ ಅಂತ ತಿಳ್ಕೊಂಡಾನೆ ಬಿಗ್ ಬಾಸ್. ಅದಕ್ಕಾಗಿ ಬಿಗ್ ಬಾಸ್ ನಾಮಿನೇಟ್ ಮಾಡೋದು. ಬಿಗ್ ಬಾಸ್ ಗಿಲ್ಲಿ ಅವರು ಹಾಸ್ಯ, ಇನ್ನೊಬ್ಬರಿಗೆ ತಮಾಷೆ ಮಾಡೋದು, ಮಾತಾಡೋದು, ಮತ್ತು ಒಳ್ಳೆ ಫ್ರೆಂಡ್ ಕಾವ್ಯ ಅವ್ರು ಬಿಟ್ಟರೆ ಅವರು ಯಾವುದ್ರಲ್ಲೂ ಸೀರಿಯಸ್ ಇಲ್ಲ ಅಂತ ನನಗನ್ನಿಸ್ತು. ಮತ್ತು ಎಲ್ಲವನ್ನು ಸೀರಿಯಸ್ ಇಲ್ಲದಿದ್ರೂ ಪರವಾಗಿಲ್ಲ, ಎಲ್ಲವನ್ನೂ ಕೂಡ ಕಾಮಿಡಿಯಾಗಿ ತಗೊಂಡ್ರು. ಟಾಸ್ಕ್ಗಳನ್ನಾಗಲಿ, ನಿರ್ಧಾರಗಳನ್ನಾಗಲಿ, ಅಭಿಪ್ರಾಯಗಳನ್ನಾಗಲಿ ಎಲ್ಲವನ್ನೂ ಅವರು ಕಾಮಿಡಿ ಮಾಡಿಬಿಟ್ರು. ಸೊ ಈ ಕಾರಣಕ್ಕೋಸ್ಕರ ನಾನು ಗಿಲ್ಲಿನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಗಿಲ್ಲಿ, ಬಿಗ್ ಬಾಸ್ ಮನೆಯ ಸದಸ್ಯರ ಪೈಕಿ 3 ಮಂದಿ ನಿಮ್ಮನ್ನು ಮನೆಯಿಂದ ಹೊರ ಕಳಿಸಲು ಬಯಸಿದ್ದಾರೆ. ಬಿಗ್ ಬಾಸ್ ರಾಶಿಕಾ, ಸ್ಪಂದನ, ರಘುವಣ. ಗಿಲ್ಲಿ, ಬಿಗ್ ಬಾಸ್ 3 ಸದಸ್ಯರ ಪೈಕಿ ಬಿಗ್ ಬಾಸ್ ನೀವು ಒಬ್ಬರ ಹೆಸರನ್ನಷ್ಟೇ ಸರಿಯಾಗಿ ಊಹಿಸಿದ್ದೀರಿ. ಹಾಗಾಗಿ ಗಿಲ್ಲಿ, ನೀವು ಈ ವಾರ ಮನೆಯಿಂದ ಹೊರ ಹೋಗಲು
ನಾಮಿನೇಟ್ ಆಗಿರುತ್ತೀರಿ. ಲಿವಿಂಗ್ ಏರಿಯಾಗೆ ಬನ್ನಿ. ಇದು ಬಿಗ್ ಬಾಸ್ ಮನೆಯ ಸದಸ್ಯರ ಆಯ್ಕೆಗಳ ಹಾಗೂ ಊಹೆಗಳ ಅನುಸಾರ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು ರಾಶಿಕಾ, ಸೂರಜ್, ಧನುಷ್, ಮಾಳು, ಸ್ಪಂದನ, ಗಿಲ್ಲಿ, ರಘು ಹಾಗೂ ಧ್ರುವಂತ್. ಮತ್ತು ಮನೆಯ ಕ್ಯಾಪ್ಟನ್ ಕಾವ್ಯ ಅವರ ಆಯ್ಕೆಯಂತೆ ಅಶ್ವಿನಿ ಹಾಗೂ ರಕ್ಷಿತಾ ಈ ವಾರ ಮನೆಯಿಂದ ಹೊರಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಶುಭವಾಗಲಿ. ಇಲ್ಲಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಸಂಜೆ 5:10. ಅಲ್ವೋ ನಂದೇ ಮ್ಯಾಕ್ಸಿಮಮ್ ನಾಮಿನೇಟ್ ಮಾಡಿರೋದು 7 ಜನನ. ಯಾರ್ಯಾರು ಮಾಡಿದ್ರು ನನಗೆ? ಎಲ್ಲರೂ ಅವರು, ನಾನು ಮತ್ತೆ ಅಶ್ವಿನಿ ಮ್ಯಾಮ್. ಏನೇನು ರೀಸನ್ ಕೊಟ್ರು? ಅದೇ ಬಿಟ್ಬಿಡಿ. ನನಗೆ ಈ ವಾರ ನೀನು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೆ ಅನ್ನಿಸ್ತು. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ್ಲೂ ಲೈಕ್ ಎಲ್ಲೋ ಸುದೀಪ್ ಸರ್ ಹೇಳಿದ ತುಂಬಾ ಯೋಚನೆ ಮಾಡಿದೆ ನೀನು. ಅದೆಲ್ಲೋ ಆದ್ಮೇಲೆ ಈ ವೀಕ್ ನನಗೆ ನೀನು ತುಂಬಾ ಡಲ್ ಆದೆ ಅಂತ ಅನ್ನಿಸ್ತು. ಕನ್ಫ್ಯೂಷನ್ ಅಲ್ಲಿ ಇದೆಯಾ ಅನ್ನಿಸ್ತು. ಮಾತಾಡೋಕ್ಕೋಸ್ಕರ ನೀನು ಮಾತಾಡ್ತಿದ್ಯಾ ಅನ್ನಿಸ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲ, ನೀವು ತುಂಬಾ ಅದಕ್ಕೆ ಹೇಳೋದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ. ಎಲ್ಲಾನು ಕರೆಕ್ಟ್ ಆಗಿ ಯೋಚನೆ ಮಾಡಿದೆ. ನಿಂಗೆ ಕೊಟ್ಲೇ ಇಲ್ಲ. ಗಿಲ್ಲಿ ಕೊಡ್ಲಿಲ್ವಾ? ಗಿಲ್ಲಿ ನಿಂಗೆ ಕೊಟ್ಲೇ ಇಲ್ಲ. ನಾನು ಅವರ ಬೋರ್ಡ್ ನೋಡಿ ಶಾಕ್ ಆಗಿದ್ದೀನಿ. ಫಸ್ಟ್ ಗಿಲ್ಲಿ ಕೊಟ್ಟಿಲ್ವಾ? ಅಯ್ಯಪ್ಪ, ಒಬ್ಬರು ಕರೆಕ್ಟಾಗಿ ಸೇವ್ ಆಗಲಿಲ್ಲಕ್ಕ. ಅಂದರೆ ನಮ್ಮ ಲೆಕ್ಕಾಚಾರ ನೋಡು, ಯಾವುದು ಎಕ್ಸ್ಟ್ರೀಮ್ ಅನ್ಸಿಲ್ಲ, ಯಾವುದು ಲೋ ಅನ್ಸಿಲ್ಲ. ಜಸ್ಟ್ ಇನ್ ದ ಸೇಮ್ ಗ್ರಾಫ್ ಅನ್ಸುತ್ತೆ. ಸೊ ಐ ಥಿಂಕ್ ಅದೊಂದು ಚೂರು ಬದಲಾವಣೆ ಆಗಬೇಕು. ಈಗ ನೀನು ಬಂದಾಗ ಹೆಂಗಿರ್ತೀಯ, ಈಗ ಒಬ್ಬ ಮನುಷ್ಯನಿಗೆ ಒಂದು ವೇರಿಯೇಷನ್ಸ್ ಆಗುತ್ತೆ. ಒಂದು ಇಮೋಷನ್ಸಲ್ಲಾಗಲಿ, ಒಂದು ಜಗಳ ಆಡುವಾಗ ಆಗಲಿ, ಒಂದು ಭಾವನೆಗಳನ್ನ ಹಂಚ್ಕೋಬೇಕಾರೆ. ಬಟ್ ನನಗೆಲ್ಲೂ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸ್ಪಂದನದ್ದು. ಸೊ ಇಟ್ಸ್ ಜಸ್ಟ್ ದ ಸೇಮ್ ಫ್ಲ್ಯಾಟ್, ನಾಟ್ ಮಚ್ ಆಫ್ ರೀಸನ್ಸ್. ನೀನು ಯಾವಾಗಲೂ ಹೇಳ್ತೀಯಲ್ಲ, ನೀನು ಇವಾಗ ಅದು ಸೂರಜ್ದು ನಂದೋ ಟಾಪಿಕ್, ಸೂರಜ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳ್ತೀಯಲ್ಲ ವೀಕೆಂಡು ಅನ್ಕೊಂಡು. ಬಟ್ ಆ ವೀಕು ಮಾತಾಡ್ಸೋದು ಬಿಡ್ತೀವಿ. ಈಗ ಹಂಗೆ ಒಂದೇ ನಾನು ಎಕ್ಸಾಂಪಲ್ ಕೊಡೋದು. ನೀನು ಕವೆ ಮಾತಾಡೋ, ಓಕೆ ಸುದೀಪ್ ಸರ್ ಏನೋ ಹೇಳಿದ್ರು ಅಂತ ಚೇಂಜ್ ಆಗಬೇಕು ಅಂದ್ಕೊಂಡು ಇದು ಮಾಡ್ತೀರಾ. ಅದಾದ್ಮೇಲೆ ತಪ್ಪು ಅವ್ರು ಹೇಳಿದ ತಕ್ಷಣ ಅಲ್ಲ, ಕಂಪ್ಲೀಟ್ ಮಾಡ್ತೀನಿ ನಮ್ಗೆ ಅಭಿಪ್ರಾಯ. ಅದರಿಂದ ನೀನು ಚೇಂಜಸ್ ನೋಡ್ತಿದ್ಯಾ. ನಾವು 24 ಗಂಟೆ ಒಟ್ಟಿಗೆ ಕುತ್ಕೊಂಡು ನೀನು ನಿವ್ಯಾ ಕಾರ್ನರಲ್ಲಿ ನೋಡಿಲ್ಲ, ಎಲ್ಲೂ ನೋಡಿಲ್ಲ. ತುಂಬ ಚೇಂಜ್ ಮಾಡ್ಕೋತಾ ಇದ್ದೀವಿ. ಎಲ್ಲ ಜೊತೆನೂ ಮಿಂಗಲ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ನಾವು ನಿಮ್ಮ ಚೇಂಜಸ್ನ ನೋಡಿದಾಗ ಇನ್ನೊಬ್ರು ಕೂಡ ಆ ಚೇಂಜಸ್ನ ನೋಡ್ಬೇಕಾಗತ್ತೆ ಗಿಲ್ಲಿ. ಆಯ್ತಾ, ಈಗ ಮುಗೀತಾ? ನನಗೆ ಫಸ್ಟ್ ವಾರ ಚೇಂಜಸ್ ಸತ್ಯವಾಗ್ಲೂ ಕಾಣಿಸ್ತು. ನೀವು ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ನಿನ್ನು ಅಂತ ಹೇಳ್ತಾ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ನೀವೆಲ್ಲ ಕೂತ್ಕೊಂಡು ಆಮೇಲೆ ಕೂಲಾಗಿ ಮಾತಾಡ್ಕತ್ತೀರಾ. ನಾನು ಹೇಳ ಒಂದು ಪಾಯಿಂಟ್, ನಾನು ನೋಡಿದಾಗ್ಲೆಲ್ಲ ನೆನೆ ನೀನು ಕವಿ ಅಲ್ಲೇ ಕೂತಿದ್ರಿ. ರೂಮಿಗೆ ಬಂದಾಗ ಬ್ಲೈಂಡ್ಸ್ ಕ್ಲೋಸ್ ಮಾಡ್ತೀನಿ ಅಂದ ತಕ್ಷಣ ನೀನು ಕವಿ ಒಂದ್ ಕಡೆ ತಕೋ. ನಾನು ಬೇಡ ಅನ್ನಲ್ಲ, ನಾನು ನಾಮಿನೇಷನ್ ಮಾಡಿದಾಗ ತಕೋ. ನೋಡಿದ್ರೆ ನೀನು ಒಂದು ಪಾಯಿಂಟ್ ಅನ್ನೇ ಇಟ್ಕೊಂಡು, ಈಗ ನೀನು ಯಾವಾಗ್ಲೂ ನೋಡಿದಾಗ ನಾವಿಬ್ರು ಒಂದ್ ಕಣ್ಣಿಗೆ ಕಾಣಿಸ್ತೀವಿ ಅಂದ ತಕ್ಷಣನೇ ಅವ್ರಿಬ್ರು ಒಂದೇ ಕಂಫರ್ಟ್ ಝೋನ್ ಅಲ್ಲಿ ಇನ್ನ ಕೂತಿದ್ದಾರೆ ಅನ್ನೋ ತಪ್ಪು. ಸಂಜೆ 5:20. ನೀವು ನೆನೆ ಕೂತ್ಕೊಂಡು ಹೇಳಿರ್ತೀರಾ, ಹೌದು ಏನು ಮಾಡ್ತಿದ್ದಾನೆ ಗಿಲ್ಲಿ, ಫೈನಲಿಸ್ಟ್ ಆಗ್ತಾನೆ, ಒಂದು ಫಿನಾಲೆಗೆ ಹೋಗ್ತಾನೆ ಅನ್ನೋದು ಏನು ಅರ್ಹತೆ ಇದೆ. ಕರೆಕ್ಟ್. ಎಲ್ಲ ಕುತ್ಕೊಂಡು ನಾವುಗಳೇ ಮಾತಾಡಿರ್ತೀವಿ. ಇವನ್ ರಘುವಣ್ಣನ ಬಗ್ಗೆನೂ ಮಾತಾಡಿರ್ತೀವಿ. ರಘುವಣ್ಣಂತೂ ಬಿಡಿ, ರಘುವಣ್ಣನ ಸೀರಿಯಸ್ ನನಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಮಾತಾಡಿರ್ತೀವಿ. ನೀವು ಫೈನಲ್ಗೆ ಹೋಗಲ್ಲ, ಈ ಕಂಟೆಸ್ಟೆಂಟ್ ಫೈನಲ್ಗೆ ಹೋಗಲ್ಲ ಅಂತ ನೀವು ಹೇಳಿರ್ತೀರಾ. ಹೌದು. ಬಟ್ ಅಲ್ಲಿ ಬರೀ ನೀವು ಎರಡಕ್ಕೆ ತೋರಿಸ್ತೀರಾ, ಇವಾಗಲೂ ಅದನ್ನೇ ಹೇಳ್ತಿರ್ತೀರಾ. ನಾನು ಈ ಮನೇಲಿ ಅಂದರೆ ನಿಮ್ಮ ಪ್ರಕಾರ ಗಿಲ್ಲಿನೂ ಈ ಮನೇಲಿ ಇರೋಕ್ಕೆ ಅರ್ಹತೆ ಇದೆಯಾ ಅಂತನಾ? ನಾನು ನೋಟಿಸ್ ಮಾಡಿದ ವಿಷಯಗಳಲ್ಲಿ ನಾನು ಗಿಲ್ಲಿಯ ಬಗ್ಗೆ ಕೆಲವು ಅಭಿಪ್ರಾಯಗಳಲ್ಲಿ ನಾನು ಅವನಿಗೆ ಗ್ರೀನ್ ಕೊಡ್ತೀನಿ. ಯಾಕೆ ಅಂತಂದರೆ ನಾನು ಚೈತ್ರ ಆಟ ಆಡ್ತಿರ್ತೀವಿ. ಆಟ ಆಡಬೇಕಾದ್ರೆ ಏನಾಗುತ್ತೆ, ಇವತ್ತಿನವರೆಗೂ ಅವ್ನ ಲೈಫಲ್ಲಿ ಯಾವತ್ತೂ ಯಾರ ಬಗ್ಗೆನೋ ಒಂದು ಸ್ಟ್ಯಾಂಡ್ ತಗೊಂಡಿದ್ದು ನಾನು ನೋಡಲೇ ಇಲ್ಲ. ಕಾವ್ಯ ಒಬ್ಬಳು ವಿಷಯ ಬಿಟ್ಟರೆ ಇಡೀ ಮನೇಲಿ ಇಲ್ಲಿ ಬಂದು ಅದೇ ಚೈತ್ರನ ಕೆಳಗೆ ಹಾಕ್ಕೊಂಡು ನಾನು ಹೇಳ್ತೀನಿ, ನನ್ನನ್ನು ಪರಿಸ್ತಿದ್ದಾರೆ, ನಂಗೆ ನೋವು ಆಗ್ತಿದೆ ಅಂತ ನಾನು ಹೇಳ್ತೀನಿ. ಅವರೇ ಕೂಲ್ ಕಿತ್ಕೊಂಡಿನಿ, ಮೇಡಮ್ ನೀವು ಆರಾಮಾಗಿರಿ, ನಾವೆಲ್ಲ ಇಲ್ಲಿಂದ ನೋಡ್ತಾ ಇದ್ದೀವಿ, ನಾನು ನೋಡ್ತಾ ಇದ್ದೀನಿ, ನೀವು ಆರಾಮಾಗಿರಿ, ನಂಗೆ ಗೊತ್ತು ಯಾರೇನು ಮಾಡಿ, ನೀವು ಆರಾಮಾಗಿರಿ, ಇಟ್ಕೊಳ್ಳಿ, ಹಂಗೆ ಇರಿ, ನೀವೇನು ಟೆನ್ಷನ್ ಇರಿ ಅಂತಲ್ಲಿ ಪಾಯಿಂಟ್ ತೊಗೋತಾನೆ. ಅವನು ಅಲ್ಲಿ ಸ್ಟ್ಯಾಂಡ್ ತೊಗೊಳ್ತಾನೆ. ಅದಾದಮೇಲೆ ಅವ್ರನ್ನ ಬಿಟ್ಟು ನಾನು ಎದ್ದಿದ ತಕ್ಷಣ ಅವ್ನು ಬಂದು ನನಗೆ ಒಂದೇ ಮಾತು ಹೇಳ್ತಾನೆ,
ನಾನು ಮಾತಾಡ್ತಾ ಇರ್ತೀನಿ, ಅವ್ರ ಹತ್ರ ಕಿರ್ಚಾಡ್ತಿರ್ತೀನಿ, ಚೈತ್ರ ಹತ್ರ. ಯಾಕೆ ಮಾತಾಡ್ತೀರಿ ಬಿಡಿ, ನಾನು ಮಾತಾಡ್ತೀನಿ, ನಾನು ನೋಡಿದ್ದೀನಿ ಬಿಡಿ ನೀವೇನು ಮಾಡಿದ್ರಿ ಅಂತ, ಯಾರು ಪರಿಚಿದ್ರಿ ಏನು ಮಾಡಿದ್ರಿ ನಾವು ನೋಡಿದ್ದೀವಿ, ನೀವೇ ಮಾಡಿದ ಅಶ್ವಿನಿ ಮೇಡಮ್ಗೆ ಅವ್ರು ಮಾಡಲಿಲ್ಲ ಅಂತ ಅಲ್ಲಿ ಸ್ಟ್ಯಾಂಡ್ ತಗೋತೀನಿ. ಐ ಕಾಂಟ್ ಡಿನೈ ದಟ್. ಐ ಫೆಲ್ಟ್ ಅಮಾಂಗ್ ಎವ್ರಿಬಡಿ ಅಂದರೆ ಫ್ಯೂ ಪೀಪಲ್ ಹಿ ವಾಸ್ ಔಟ್ಸ್ಟ್ಯಾಂಡಿಂಗ್. ಬಿಕಾಸ್ ಯಾವತ್ತೂ ನನ್ನ ಪರವಾಗಿ ನಿಂತ್ಕೊಂಡಿಲ್ಲ, ಬಟ್ ನಿಂತ್ಕೊಳ್ಳೋ ಅಂಥ ಮನ್ಸು ಮಾಡ್ದ ಅವನು. ಇದು ಯಾರು ನೋಟಿಸ್ ಮಾಡಿದ್ರೋ ಬಿಟ್ಟರೋ ವೈಯಕ್ತಿಕವಾಗಿ ನನಗಿಷ್ಟ ಆಯಿತು ಆ ಗುಣ. ಆ್ಯಂಡ್ ಇವತ್ತು ಅಷ್ಟೇ, ನಾನು ಅವನ ಜೊತೆ ಮಾತಾಡ್ತಾ ಇಲ್ಲ ಆ್ಯಕ್ಚುಲಿ, ಬಟ್ ಅವನೇ ಮಾತಾಡೋ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಮೇ ಬಿ ಅವ್ನಿಗೆ ಅನಿಸಿರ್ಬೋದು, ಏನು ಮೇಡಮ್ ಎಲ್ಲರೂ ಇನ್ನೇನಿದೆ ಇರೋದು ಸ್ವಲ್ಪ ದಿನ, ಎಲ್ಲ ಒಡ್ಡಡ್ಗೆರೋಣ ಮಾತಾಡ್ಕೊಂಡಿರೋಣ ಅಂತೆಲ್ಲ ಮಾತಾಡ್ತಾರೆ. ವೆದರ್ ಇಟ್ ಇಸ್ ಹಾನೆಸ್ಟ್ ಆರ್ ನೋ, ಇದಾದ್ಮೇಲೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ನೋಡಿರೋದು, ಹೋದ ವಾರದ ಕೆಲವು ವಿಷಯಗಳನ್ನ ನೋಡಿದಾಗ ಐ ಫೆಲ್ಟ್ ಓಕೆ. ರಾತ್ರಿ 8:30. ಮನೆಯ ಸದಸ್ಯರು ಈ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸಲು ಈಗ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಇದರ ಅನುಸಾರ ಕಾಲಕಾಲಕ್ಕೆ ಟಿವಿಯಲ್ಲಿ ಮನೆಯ ಒಂದೊಂದು ಪ್ರದೇಶದ ಹೆಸರು ಹಾಗೂ ಅವಧಿಯನ್ನು ತೋರಿಸಲಾಗುತ್ತದೆ. ಆ ಕೂಡಲೇ ಮನೆಯ ಎಲ್ಲಾ ಸದಸ್ಯರು ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ತಲುಪಬೇಕು. ಮ್ಯೂಸಿಕ್ ಆನ್ ಆದಾಗ ಆಯಾ ಪ್ರದೇಶದಲ್ಲಿ ಲಭ್ಯವಿರುವ ಪ್ರಾಪರ್ಟಿಗಳನ್ನು ಉಪಯೋಗಿಸುತ್ತಾ ಪತ್ರದಲ್ಲಿ ಸೂಚಿಸಲಾದ ಶೈಲಿಯಲ್ಲಿ ನೃತ್ಯ ಪ್ರದರ್ಶನ ಮಾಡಬೇಕು. ಎಲ್ಲಾ ಸುತ್ತುಗಳು ಮುಗಿದ ನಂತರ ಪ್ರತಿ ಪ್ರದೇಶಕ್ಕೆ ತಲುಪಲು ಮನೆಯ ಸದಸ್ಯರು ತೆಗೆದುಕೊಂಡ ಅವಧಿ ಹಾಗೂ ನೃತ್ಯ ಪ್ರದರ್ಶನಕ್ಕೆ ಅನುಗುಣವಾಗಿ ಮನೆ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಪ್ರದೇಶ ಗಾರ್ಡನ್ ಏರಿಯಾ, ನೃತ್ಯ ಶೈಲಿ ಹುಲಿ ಕುಣಿತ. ಬಾತ್ರೂಮ್ ರೋಬೋಟಿಕ್. ಕಿಚನ್ ಏರಿಯಾ ಸಿನಿಮಾ ಡ್ಯಾನ್ಸ್. ಪೌಡರ್ ರೂಮ್ ಬೆಲ್ಲಿ ಡ್ಯಾನ್ಸ್. ಹಳದಿ ಬೆಡ್ರೂಮ್ ಬ್ಯಾಲೆ ಡ್ಯಾನ್ಸ್. ಕೆಂಪು ಬೆಡ್ರೂಮ್ ಜೋಡಿ ಡ್ಯಾನ್ಸ್. ಸ್ವಿಮ್ಮಿಂಗ್ ಪೂಲ್ ತಮಟೆ ಡ್ಯಾನ್ಸ್. ಮುಖ್ಯ ದ್ವಾರ ಫ್ರೀ ಸ್ಟೈಲ್. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 8:45. ಬಜಾರ್ ಆಯ್ತು, ಬನ್ನಿ ಎಲ್ಲರೂ ಬೇಗ. ಎಲ್ಲರೂ ಕಿಚನ್ 10 seconds. ಅಶ್ವಿನಿ ಮ್ಯಾಮ್ ಒಳಗಡೆ ಕ್ಲೋಸ್ ಮಾಡೋದು ಗಿಲಿ ಸ್ಕ್ರೀನ್ ಕ್ಲೋಸ್ ಮಾಡು. ಗಿಲಿ ಸ್ಕ್ರೀನ್ ಕ್ಲೋಸ್. ಎಲ್ಲ ಬಂದ್ರ ಅಶ್ವಿನಿ ಗೊತ್ತಿಲ್ಲ. ಬಟ್ ಈಗ ವಾಶ್ರೂಮ್ಗೆ ಹೋಗ್ಬೇಕು. ಡೋರ್ ಮಜಾ ಆಯ್ತಲ್ವಾ? ಚೆನ್ನಾಗಿ ಅನಿಸ್ತು ಆಕ್ಚುಲಿ. ಎಲ್ಲ ಇಲ್ಲೇ ಇರಪ್ಪ, ಎಲ್ಲೂ ಹೋಗ್ಬೇಡ್ರಿ. ರಘು ಸರ್ ನನಗೆ ಇದು ಬಿಗ್ ಬಾಸ್ ಚಟುವಟಿಕೆಯ ಮೊದಲ ಸುತ್ತಿನಲ್ಲಿ ಅಶ್ವಿನಿ ಅವರು ಸೂಚಿಸಲಾದ ಅವಧಿಯ ಒಳಗೆ ಕಿಚನ್ ಪ್ರದೇಶವನ್ನು ತಲುಪದ ಕಾರಣ ಮನೆ ಈ ಸುತ್ತಿನಲ್ಲಿ ಸೋತಿದೆ. ಅಯ್ಯೋ, ನಾನು ಟಾಯ್ಲೆಟ್ ಅಲ್ಲಿ ಇದ್ದೆ. ಇಲ್ಲೇ ರೀ, ಯಾರು ಹೋಗಿದ್ರಿ? ಅದು ನೆನ್ಪಿಟ್ಕೊಳ್ಳಿ. ಹೇಳಿದ್ರೆ ಕೇಳಲ್ಲ. ಹೋಗ್ಬೇಡಿ, ಇಲ್ಲೇ ಇರೋಣ. ನನಗೇನು ಗೊತ್ತಾ ಅವಾಗ ಬಜಾರ್ ಆಗತ್ತೆ ಅಂತ. ಟಾಯ್ಲೆಟ್ಗೆ ಹೋಗ್ಬಾರ್ದು. ಅಲ್ಲೇ ಇರ್ಬೇಕು ತಾನೆ. ಒಂದು ಬಾಸ್ಕೆಟ್ ಸಿಗ್ಲಿಲ್ಲ ಅಲ್ವಾ? ಅದು ಗೊತ್ತಿಲ್ಲ, ಒಂದ ಎರಡ ಏನ್ ಗಿಲ್ಲಿ ಮುಖ ಹಂಗ್ ಮಾಡ್ತಿದ್ದೆ? 2 ಅವರ್ ಕಿಚನ್ ಅಲ್ಲಿ ನಿಂತಿದ್ದೆ. ಪರವಾಗಿಲ್ಲ, 2 ಅವರ್ ನಿಂತಿರೋದು ಇಂಪಾರ್ಟೆಂಟ್ ಅಲ್ಲ, 10 ಸೆಕೆಂಡ್ ಬರೋದು ಇಂಪಾರ್ಟೆಂಟ್. ಆಯ್ತಾ? ಒಂದು ಬ್ಯಾಟ್ರಿ ಹಾಕೋ ಕರೆಕ್ಟ್ ಟೈಮಿಗೆ ಬರಲ್ಲ, ಒಂದು ಮೈಕ್ ಹಾಕೋ ಕರೆಕ್ಟ್ ಟೈಮಿಗೆ ಬರಲ್ಲ. ಟಾಯ್ಲೆಟ್ಗೆ ಹೋಗ್ಬಾರ್ದೇನೋ? ಈಗ ಲಕ್ಸುರಿ ಹೋಗಿದ್ದು ಏನೋ ಗ್ಲಾಸರೀಸ್ ಹೋಗಿದ್ದು ನಮ್ಗೆ ತಾನೆ. ಸುಮ್ನಿರ ಸಾಕು. ಏನು ಏನು ಹಾನೆಸ್ಟ್ ಆನೆಸ್ಟ್ ಅಲ್ಲ, ಈಗ ಎಲ್ರಿಗೂ ಲಾಸು ತಾನೆ. ಆಯ್ತು ಸುಮ್ನಿರ್ ಗಿಲ್ಲಿ.
ನಿನ್ನೆ ನಾನು 2 ಸಲ ಬಾಸ್ಕೆಟ್ ಹೋಗಿತ್ತು, 2 ಬಾಸ್ಕೆಟ್ ಹೋಗಿತ್ತಲ್ವಾ ಗಿಲ್ಲಿ? ನಾನು ನೋಡ್ಕ ನಾನು ಮಾಡಿದೀನಿ ಅಂತ ಮಾಡ್ತಾ ಇರೋದು ಈಗ. ಅಲ್ಲ ಹೇಳ್ತಿರೋದು ಆಗತ್ತೆ ಬಿಡು. ನೀನ್ ಬೇಕು ಅಂತ ಮಾಡಿದೆ, ನಾವು ಬೇಕು ಅಂತ ಮಾಡ್ಲಿಲ್ಲ. ಅಯ್ಯೋ ಬೇಕು ಅಂತ ಮಾಡಲ್ಲ, ಬ್ಯಾಟ್ರಿನೂ ಬೇಕು ಅಂತ ಆಯ್ತು, ಈಗ ಬೇಕು ಅಂತಾನೆ ಮಾಡಿದ್. ಏನೀಗ ಏನೀಗ ಅಂದ್ರೆ ಈಗ ಒಬ್ಬರಿಗೆಲ್ಲ ಲಾಸ್ ಆಗಿರುತ್ತೆ, ಎಲ್ರಿಗೂ ಲಾಸ್ ಆಗಿರುತ್ತೆ ಇವಾಗ. ಸರಿನಾ? ನೀವೆಲ್ಲಾನು ಬೇಕು ಅಂತಾನೆ ಮಾಡೋದು, ನನಗೂ ಗೊತ್ತದು. ವೆರಿ ಗುಡ್, ನೀನು ನೋಡ್ಕೊಂಡೆ ಮಾಡಿದೆ. ಅವತ್ತು ನೀನ್ ಮಾಡಿದೆ, ಇವತ್ತು ನಾನು ಮಾಡಿದೆ. ಬೇಕು ಅಂತಾನೆ ಮಾಡೋದು. ಮುಗಿದ್ಮೇಲೆ ಜಗಳ ಸತ್ಯ ಎಲ್ಲರೂ ಒಪ್ಕೊಂಡ್ರಲ್ಲ, ನಾನು ಬೇಕು ಅಂತ ಮಾಡ್ತೀನಿ ಅಂತ. ಕರೆಕ್ಟ್. ಆಕ್ಟಿವಿಟಿ ಮುಗಿಲಿ, ಆಕ್ಟಿವಿಟಿ ಮುಗಿಲಿ ಗಿಲ್ಲಿ. ಆಯ್ತು, ಕೂತ್ಕೋ. ಅಷ್ಟೇ ಗೊತ್ತಲ್ವಾ ಬಿಡಿ. ರಾತ್ರಿ 9:05. ಮ್ಯೂಸಿಕ್ ಬರಲಿ. ನೋಡಿ ಆನ್ ಆಗಿದೆ ಟಿವಿಲಿ. ಎಷ್ಟು ನೋಡಿ ಅಯ್ಯಪ್ಪ, ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇಲ್ಲ ಇರಿ ಬರೀ. ಅಮ್ಮ 5 ಸೆಕೆಂಡ್ಸು ನೋಡಿ ಹೆಂಗ್ ಕೊಟ್ಟು ಓಡ್ ಬಂದಿದ್ದೀನಿ ನಾನು. ಈ ಮಧ್ಯದಲ್ಲಿ ಹಿಂಗ್ ತಿಂತಾ ಇದೀರಾ ಅಂತ ಬರಲ್ವಾ? ನಂಗೆ ಅಶ್ವಾಗಿದೆ. ಅದೇ ಅವರ ನಾನೇ ತಪ್ಪು ಮಾಡ್ಬಿಟ್ರೆ ಆಮೇಲೆ ಅಷ್ಟೇ. ಇದು ಬಿಗ್ ಬಾಸ್. ಸಾರಿ ಬಿಗ್ ಬಾಸ್. ನೀನು ಇರುವ ನಿಮಿಷ ಏನು ಹೇಳಕ್ ಮುಂಚೆನೇ ಕಮಿಟ್. ನೀನು ಬೇಗ ಬಂದಿರ್ಬೋದು, ಯಾರೋ ಗೊತ್ತು. ಚಟುವಟಿಕೆಯ 2ನೇ ಸುತ್ತಿನಲ್ಲಿ ಗಾರ್ಡನ್ ಏರಿಯಾದಲ್ಲಿ ಹುಲಿ ಕುಣಿತ ಮನೆ ಆ ಸುತ್ತನ್ನು ಗೆದ್ದಿದೆ. ಚಟುವಟಿಕೆಯ 3ನೇ ಸುತ್ತಿನಲ್ಲಿ ಸ್ಪಂದನ ಅವರು ಸೂಚಿಸಲಾದ ಅವಧಿಯ ಒಳಗೆ ಯೆಲ್ಲೋ ಬೆಡ್ರೂಮ್ ಪ್ರದೇಶವನ್ನು
ತಲುಪದ ಕಾರಣ ಮನೆ 3ನೇ ಸುತ್ತಿನಲ್ಲಿ ಸೋತಿದೆ. ಸ್ಪಂದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ. ಒಂದು 2 ನಿಮಿಷ ಒಂದು 10 ಸೆಕೆಂಡ್ ಇದ್ಬಿಟ್ರೆ ಏನಾಯ್ತಿತ್ತು ನಿನಗೆ? ರೀಚ್ ಆಗೋದೇ ಮೋರ್ ಇಂಪಾರ್ಟೆಂಟ್. ನಾನು ಏನ್ ಮಾಡ್ಲಿ, ನಾನು ಇಮಿಡಿಯೇಟ್ಲಿ ಸಾಂಗ್ ಮುಗಿದ ತಕ್ಷಣ ಹೋದೆ ಅದಕ್ಕೆ. ಇಲ್ಲೇ 3ರಲ್ಲಿ 4 ಬ್ಯಾಸ್ಕೆಟ್ ಹೋಯ್ತೀಗ. ಆ ಡ್ಯಾನ್ಸ್ ಟೋಟಲ್ ಬಿಡೋಗಿಲ್ಲಿ ಏನು ಮಾಡೋಕ್ಕಾಗಲ್ಲ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಹೋಗಿಲ್ವಲ್ಲ. ಏನೋ ಮಾಡ್ರವ, ಎಲ್ಲ ಹೋಗಿ 2 ಬ್ಯಾಸ್ಕೆಟ್ ಎಲ್ಲ ಇಲ್ಲೇ ಇರಿ ಪ್ಲೀಸ್. ರಾತ್ರಿ 9:45. ಬರ್ತಾ ಇದೆಯಾ? ನೋಡಿ ಏನು ಹ್ಯಾಪಿ ಬರ್ಡೇ ಅದೇ ಮನ್ಸಿ ಕೂಲು ಅವಳು. ರಾತ್ರಿ 9:50. ಎಲ್ಲಿಂದ ಬಂದು ಸೇರ್ಕತ್ತಿದ್ದು? ಮತ್ತಾಗ ಹಂಗೆ ಹೋದನ ಅಣ್ಣ ತಂಗಿ ಇಬ್ರು. ನಾನೇನ್ ಮಾಡ್ದೆ? ನಿನ್ಗೆಲ್ಲ ಸುಮ್ಮಿರಣ್ಣ, ನೀನ್ ಅವ್ರ ಅಣ್ಣನ ಅಲ್ಲ. ಹೋಗು. ಮತ್ತೆ ಯಾಕೆ ಅಂತಿದ್? ಏನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾವಿಬ್ರು ಅಣ್ಣ ತಂಗಿ ಅಂತ. ಇದು ಬಿಗ್ ಬಾಸ್ ಚಟುವಟಿಕೆಯ 4ನೇ ಸುತ್ತು. ಬಾತ್ರೂಮ್ ಪ್ರದೇಶ, ರೊಬಾಟಿಕ್ ಶೈಲಿ. ಮನೆ ಈ ಸುತ್ತಿನಲ್ಲಿ ಗೆದ್ದಿದೆ. ರಾತ್ರಿ 10:15. ಬಿಗ್ ಬಾಸ್ಗೆ ನೋಡಕ್ಕಾಗಲ್ಲ. ಎಷ್ಟಾಯ್ತು? ಈ ಸುತ್ತಿನಲ್ಲಿ ಮನೆ ಗೆದ್ದಿದೆ. ರಾತ್ರಿ 10:35. ನೀವು ಡೈರೆಕ್ಟ್ ಅಲ್ಲ ಪಾಪ. ನಾನೇನಾದ್ರು ಈ ವೀಕೆಂಡ್ ಹೋಗ್ಬಿಟ್ರೆ ಬೇಜಾರಾಗುತ್ತೆ. ನನಗೆ ಅನ್ಸಲ್ಲ ನೀವು ಹೋಗ್ತೀರಂತ. ಬಟ್ ಓವರ್ ಆಲ್ ನೋಡಿದಾಗ ನಾನು ತುಂಬ ಎಷ್ಟೊಂದು ಜನಕ್ಕಿಂತ ಮೇಲಿದ್ದೀನಿ. ಬಟ್ ನಾನು ನಿಮಗೆ ಇಲ್ಲ ಇಲ್ಲಿ ಓವರ್ ಆಲ್ ಹಂಗೆ ಎಲ್ಲ ನೋಡಲ್ಲ. ನಾನು ನಿಮಗೆ ಎಂತ ಹೇಳಿದ್ದೀನಿ, ಇವಾಗ ಅಲ್ಲಿ ಕಾವ್ಯ ರೀಸನ್ ಕೊಟ್ಟಿದ್ರಲ್ವ ನನಗೆ. ಹೋಗೋ
ಹೋಗೋ ಹುಡುಗರೇ ರಾತ್ರಿ 10:40. ಆಲ್ರೆಡಿ ಬೆಟ್ಟಲ್ಲಿ ಕಪ್ಪಲಾಗಿ ಅಶ್ವಿನಿ ಏನ್ ಮಾಡಕ್ ಹೋಗಿದ್ರಿ ಇಬ್ರು ಬೆಡ್ ಅವರು ರೆಡಿ ಇಲ್ಲ ಪಾಪ, ಇವ್ರು ಹಿಡ್ಕೊಂಡ್ಬಿಟ್ಟು ರೆಡಿ ಇಲ್ಲ. ಇದು ಬಿಗ್ ಬಾಸ್ ಚಟುವಟಿಕೆಯ ಪ್ರದೇಶ. ರೆಡ್ ಬೆಡ್ರೂಮ್, ಕಪಲ್ ಡಾನ್ಸ್ ಶೈಲಿ. ಈ ಸುತ್ತನ್ನು ಮನೆ ಗೆದ್ದಿದೆ. ಥ್ಯಾಂಕ್ ಯು ಬಿಗ್ ಬಾಸ್. ಪೌಡರ್ ರೂಮ್ ಪ್ರದೇಶ, ಬೆಲಿ ಡಾನ್ಸ್ ಶೈಲಿ. ಈ ಸುತ್ತನ್ನು ಮನೆ ಸೋತಿದೆ. ಯಾಕೆ ಬಿಗ್ ಬಾಸ್? ಸೂಚಿಸಲಾದ ಅವಧಿಯ ಒಳಗೆ ರಘು, ಸೂರಜ್, ಗಿಲ್ಲಿ ಹಾಗೂ ರಕ್ಷಿತಾ ತಲುಪದ ಕಾರಣ ಮನೆ ಸೋತಿದೆ. ಹೇಳಿ ಹೇಳಿ ಇನ್ನೂ ಹೇಳಿ ಇನ್ನೂ ಹೇಳಿ. ಅದೇ ಇನ್ಸ್ಟಾ ಕರ್ಮ ಇದೆ ಇದೆ ಇನ್ಸ್ಟಾ ಕರ್ಮ. ಅಲ್ಲ ನೀನ್ ಏನು ಈ ಮುಖ ಹೊತ್ಕೊಂಡದ್ ಹೆಂಗ್ ಲಿವಿಂಗ್ ಏರಿಯಾದಲ್ಲಿ ಕೂತಿದ್ಯಾ? ಈ ಮುಖ ನಾನು ಸಪ್ಕವನಿ.
ರಾತ್ರಿ 11:15. ಸ್ವಿಮ್ಮಿಂಗ್ ಪೂಲು ಇದು ಬಿಗ್ ಬಾಸ್. ವೈದ್ಯಕೀಯ ಕಾರಣದಿಂದಾಗಿ ಕಾವ್ಯ ಅವರಿಗೆ ಪೂಲ್ ಒಳಗೆ ಇಳಿಯದಂತೆ ತಿಳಿಸಲಾಗಿತ್ತು. ಈ ಸೊತ್ತನ್ನು ಮನೆ ಗೆದ್ದಿದೆ. ರಾತ್ರಿ 11:35. ಮನೆ ಈ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸಲು ನೀಡಲಾಗಿದ್ದ ಚಟುವಟಿಕೆಯಲ್ಲಿ ಒಟ್ಟು 3 ಸುತ್ತುಗಳಲ್ಲಿ ಮನೆ ಸೋತಿದೆ. ಸೋತ ಪ್ರತಿ ಸುತ್ತಿಗೆ 2 ಬ್ಯಾಸ್ಕೆಟ್ಗಳಂತೆ ಒಟ್ಟು 6 ಬ್ಯಾಸ್ಕೆಟ್ಗಳನ್ನು ಮನೆ ಕಳೆದುಕೊಳ್ಳುತ್ತದೆ. ಮನೆಯ ಕ್ಯಾಪ್ಟನ್ ಕಾವ್ಯ, ಕಳಿಸಿರುವ ದಿನಸಿ ಬ್ಯಾಸ್ಕೆಟ್ಗಳ ಪೈಕಿ ನಿಮ್ಮ ವೈಯಕ್ತಿಕ ಆಯ್ಕೆಯ ಅನುಸಾರ 6 ಬ್ಯಾಸ್ಕೆಟ್ಗಳನ್ನು ಈ ಕೂಡಲೇ ಸ್ಟೋರ್ ರೂಮ್ನಲ್ಲಿ ತಂದಿಡಿ. ಮುಂದುವರಿಸಿ. ಯಾರು ಮಾತಾಡಬೇಡಿ. ಮನೆ ಗಳಿಸಿರುವ ದಿನಸಿ ಸಾಮಗ್ರಿಗಳನ್ನು ಒಳಗಿಟ್ಟುಕೊಳ್ಳಬಹುದು. ಶುಭರಾತ್ರಿ. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 11:50. ದುಃಖನ ಎಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಬೆಳಿಗ್ಗೆಯಿಂದ ನಿನ್ನೆ ನೈಟಿಂದ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾನೇ ಇದ್ದೀನಿ. ನೈಟಿಂದನೂ ಇವತ್ತಿರುತ್ತೆ ಫ್ಯಾಮಿಲಿ ರೌಂಡ್ ಅಂದ್ಕೊಂಡು ಆ ಒಂದು ಮೂಡಲ್ಲಿ ಮಲಗಿದ್ದಾಯಿತು. ಡೇ ಮುಗೀತು, ಶುಭರಾತ್ರಿ ಅಂತ ಹೇಳಿದ್ರು ಬಿಗ್ ಬಾಸ್. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ.